स्मरेत्तेन विघ्नाः प्रणश्यन्ति सिद्ध्यन्ति च मनोरथाः जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् नमः स्वस्त्यस्त्वशेषदताम् अखिलसन्मङ्गलानि भवन्तु वत्सान् मुञ्चन् क्वचिदसमयान् क्रोशसञ्जातः सस्तेयं स्वाद्वत्तततिभयकल्पितैः स्तेयोगैः मर्कान् भोक्षन् विभजति सचेन्नास्ति भाण्डं विनत्ति द्रव्यालाभे सुभृशकुपितो यात्युपक्रोश्यतोकान् हस्ताग्राख्यो रचयति विदम्बीटकोलोकलाद्यैहन्तश्चिद्रः नियतवयुने शिख्यभाण्डेषु तद्वते ध्वान्तागारे धृतमणिगणं स्वाङ्गमर्थप्रदीपं काले यर्हि ಗೋಪ್ಯೋ ಸುವ್ಯಗ್ರಚಿತ್ತಾಹ. ಕೃಷ್ಣನ ಲೀಲೆಗಳನ್ನು ಬಹಳ ಸುಂದರವಾಗಿ ಗೋಪಿಕಾ ಸ್ತ್ರೀಯರು ನಿವೇದನೆ ಮಾಡಿಕೊಂಡರು. ಅದರ ಹಿಂದೆ ಒಂದು ಭಾವ ಇದೆ. ಲೀಲಾಭಿಹಿ ಭಾವಗರ್ಭಾಭಿಹಿ ಅಂತ ಮಣಿಮಂಜರಿಯಲ್ಲಿ ನಾರಾಯಣ ಪಂಡಿತರು ಒಂದು ಮಾತನ್ನ ಹೇಳಿದ್ದಾರೆ. ಕೃಷ್ಣನ ಚೇಷ್ಟೆ ನಮ್ಮ ನಿಮ್ಮ ಮಕ್ಕಳಂತೆ ಸುಮ್ಮನೆ ಚೇಷ್ಟೆ ಅಲ್ಲ, ತಾನು ಜಗಜ್ಜನ್ಮಾದಿ ಕರ್ತ, ತಾನು ಪ್ರತಿಯೊಂದು ಚೇಷ್ಟೆಯ ಹಿಂದೆ ಜಗತ್ತಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟ ಅಂತ. ಅದು ನಾರಾಯಣ ಪಂಡಿತರು ಹೇಳಿದ್ರು. ಹೇಗೆ ಅಂತ ನಮಗೆ ಗೊತ್ತಾಗ್ಲಿಲ್ಲ. ವಾದಿರಾಜರು ಅದನ್ನ ವಿವರಣೆ ಮಾಡಿ ತೋರಿಸಿದ್ರು. ಕರುವನ್ನ ಬಿಚ್ಚಿದ್ದರಿಂದ ದೇವರು ಹೇಳದಂತೆ, ಬಂಧನ ಮಾಡೋನು ನಾನೇ, ಬಿಡುಗಡೆ ಮಾಡೋನು ನಾನೇ, ಅದು ಸ್ಯಾಂಪಲ್ಲು ಅಥವಾ ಎಕ್ಸಾಂಪಲ್ ಅಂತ. ಆಮೇಲೆ ನೀವು ಬೈಲಿಕ್ಕೆ ಹೋದಾಗ ಮಾತು ಅಥವಾ ಕೈ ಕಾಲು ಯಾವುದೂ ಒಳಗೆ ಆಡೋದಿಲ್ಲ. ಯಾಕೆ ಅಂದ್ರೆ ಒಳಗೆ ನಿಂತು ಎಲ್ಲ ಇಂದ್ರಿಯಗಳನ್ನ ಆಡಿಸುವವನು ನಾನು ಅಂತ ಋಷಿಕೇಶ ಅನ್ನೋದನ್ನ ತೀರ್ಮಾನ ಮಾಡಿಕೊಟ್ಟ. ಇನ್ನ ಯಶೋಧ ಬೇರೆ ಬೇರೆ ಪ್ಲಾನ್ ಹೇಳೋಳು. ಚೆನ್ನಾಗಿ ಹಾಲು ಕಾಯಿಸಿಡ್ರಿ, ಅದು ಕುಡಿದ್ರೆ ನಾಲಿಗೆ ಸುಡತ್ತೆ ಅಂತ. ಅದು ಮಾಡಿ ಕಾಯಿಸಿದವ್ರ ಕೈಯೇ ಸುಟ್ಟೋಯ್ತು. ಇವನೇನ್ ಮಾಡದ, ದೊಡ್ಡ ಹಂಡೆ, ಅದ್ರ ತುಂಬಾ ಹಾಲು, ಅದನ್ನ ಕುಡಿದು ಅವ್ನಿಗೆ ಆಶ್ಚರ್ಯ. ಹಂಡೆ ಓನರ್ಗೆ ಗಂಡಗಂದು, ನೀವು ಇದೀರಿ ನೋಡ್ರಿ, ಖಾಲಿ ಬಕೆಟ್ ಎತ್ಲಿ ಕೊಡ್ಕೋತೀರಿ, ಹೆಸರು ನೋಡಿದ್ರೆ ಬಲಭೀಮ್ ರಾವ್, ಈ ಸಲ ಚೇಂಜ್ ಮಾಡಿಸ್ತೀನಿ ಬಲಹೀನ್ ರಾವ್ ಅಂತ ಮಾಡಿಸ್ಬಿಟ್ಟಿದ್ಲ ಅವಳು ಆರೋಗ್ಯ. ಹಾಗಾಗಿ ಕೃಷ್ಣ ಅನಾಯಾಸವಾಗಿ ಎತ್ತಿ ಬಿಸಿ ಹಾಲು ಕುಡಿದ, ನಾಲ್ಗೆ ಸುಗ್ಲಿಲ್ಲ. ಯಾಕೆ? ರಾಜರಂದ್ರು ಅವನ ಬಾಯಲ್ಲಿ ವರುಣದೇವರಿದ್ದಾರೆ. ಕಿಮಸ್ಯ ವಕ್ತ್ರೆ ಜಲರಾಶಿ ರಾಸ್ತೆ, ಜಲರಾಶಿ ಸಮುದ್ರ. ಅಹೋ ಯಶೋದೆ ತವ ಬಾಲಕೋಯಂ ಗೃಹೇ ಗೃಹೇ ಅತ್ಯುಷ್ಣಮಪಿ, ಬರೀ ಉಷ್ಣ ಅಲ್ಲ, ಅತೀ ಉಷ್ಣವಾದ ಹಾಲನ್ನು ಕುಡಿತಾನೆ. ಪಿಬನ್ ನತಾಪಂ ಲಭತೆ ಕದಾಪಿ ಕಿಮಸ್ಯ ವಕ್ತ್ರೆ ಜಲರಾಶಿ ರಾಸ್ತೆ. ಇನ್ನೊಂದು ಕೇಳಿದ್ರು, ನಿನ್ನ ಮಗ ಎಷ್ಟು ತಿಂದ್ರು ಫ್ಯಾಟ್ ಆಗಲ್ಲ, ಹೊಟ್ಟೆ ಫ್ಲಾಟ್ ಆಗೇ ಇದೆಯಲ್ಲ, ಅದು ಎಲ್ಲ ಹೋಗತ್ತೆ? ಒಂದೊಂದು ಮನೆಯಲ್ಲಿ 10 kg ಅಂತ ಲೆಕ್ಕ ಹಾಕಿದ್ರು, ದಿನ 1000 kg ಬೆಣ್ಣೆ, ಅದು ಎಲ್ಲ ಹೋಗತ್ತೆ ಅಂದ್ರು. ಅವನ ಹೊಟ್ಟೆಯಲ್ಲಿ ಏನಾದ್ರು ಭೂತ ಗೀತ ಇದೆಯಾ ತೋರಿಸು ಅಂದ್ರು. ವಾದಿರಾಜರಂದ್ರು, ದೊಡ್ಡ ಭೂತ ಅವನೇ ಅಂತ. ಏಕೋ ವಿಷ್ಣು ಮಹದ್ಭೂತಂ ಪೃಥುಗ್ಭೂತಾನ್ ಅನೇಕಶಃ ತ್ರೀನ್ ಲೋಕ್ಯಾನ್. ಅವರ ವಾದಿರಾಜರಂತದ್ದೇ, ಕಿಮಸ್ಯ ಭೂತಾನಿ ವಸಂತಿ ಕುಕ್ಷೌ, ಅವನ ಕುಕ್ಷಿಯಲ್ಲಿ ಭೂತ ಇದೆಯಾ? ಹೀಗೆ ಜಗತ್ತನ್ನೇ ನುಂಗುವ ದೇವರಿಗೆ ಈ ಹಾಲು ಮೊಸರು ಬೆಣ್ಣೆ ತಾನು ಸರ್ವೋತ್ತಮ ಅಂತ ಪ್ರತಿಯೊಂದು ಚೇಷ್ಟೆ ಹಿಂದೆ. ಆಮೇಲೆ ಹೇಳಿದ್ಲು, ಕತ್ರ ಮನೇಲಿ ಇಟ್ಬಿಡ್ರಿ, ನಮ್ ಕೂಸು ಭಯ ಆಗತ್ತೆ. ಅದು ಮಾಡಿದ್ರು. ಅಮ್ಮ ನಿನ್ನ ಮಾತು ಕೇಳಿದ್ರೆ ಏನಾಯ್ತು ಅಂದ್ರು. ನಮ್ಮ ಯಜಮಾನ್ರು ಹೋದಾಗೆಲ್ಲ ಗೋಡೆಗೆ ಡ್ಯಾಶ್ ಹೊಡೆದು 3 ಗುಬಿಟ್ಟು ಬಂದಿದೆ. ನನ್ನ ಬೈತಾರ, ನನ್ನೇ ಕಳಿಸ್ತೆ ಅಂತ. ನಾನು ಸಮಾಧಾನ ಮಾಡಿ, ಇನ್ನೂ 9 ಬಾಕಿ ಇದೆ, 12 ಜ್ಯೋತಿರ್ಲಿಂಗ ನೀವು ಬರೋವರೆಗೂ ನೀವೇ ಹೋಗ್ಬೇಕು. ವಾದಿರಾಜರಂದ್ರು, ಅವನಿಗೇನೋ ಏಟು ಬಿತ್ತು, ನಿನಗಂತೂ ಹಾಲು ಮೊಸರು ಹುಳಿ ಇಲ್ಲಮ್ಮ ತಾಯಿ, ನಿನ್ನ ಮಗ ಬಂದ ಅಂದ್ರೆ ಬೆಳಕಾಗತ್ತಲ್ಲಿ. ಯಾಕೆ ಅಂದ್ರು, ಚಕ್ಷೋ ಸೂರ್ಯೋ ಅಜಾಯತ, ಸೂರ್ಯ ಕಣ್ಣಿನಿಂದ ಹುಟ್ಟಿಯಾನೆ ಸೂರ್ಯಚಂದ್ರ. ಅಂತೂ ಪ್ರತಿಯೊಂದು ಚೇಷ್ಟೆ ಹಿಂದೆ ಯಶೋಧ ಅವನನ್ನ ಕಟ್ಟಬೇಕು ಅಂತ ನಾವು ಪ್ರಯತ್ನ ಮಾಡಿ ಏನ್ ಮಾಡಿದ್ರು ಕಟ್ಟಕ್ಕಾಗಲ್ಲ. ಯಾಕೆ? ವಾದಿರಾಜರಂದ್ರು, ಅವನ ಹೊಟ್ಟೆಯಲ್ಲಿ ಮುಕ್ತರಿದಾರಲ್ಲ, ಮುಕ್ತರಿಗೆ ಯಾವ ಬಂಧನ ಇಲ್ಲ, ಆದ್ರಿಂದ ಇವನು ಕಟ್ಲಿಕ್ಕಾಗಲ್ಲ. ಹೀಗೆ ಅವನ ಚೇಷ್ಟೆಯ ಹಿಂದೆ ಅವನು ಸರ್ವೋತ್ತಮ ಅನ್ನೋ ಭಾವವನ್ನ ಚೆನ್ನಾಗಿ ತೋರಿಸಿ ನೋಡುವ ದೃಷ್ಟಿ ಮೇಲೆ ಹೋಗತ್ತೆ.
ಆದರೆ ಇವರೆಲ್ಲರೂ ತುಂಟತನ ಹೇಳಲಿಕ್ಕೆ ಬಂದದ್ದಲ್ಲಂತೆ. ಕೃಷ್ಣನ್ ನೋಡ್ಲಿಕ್ಕೆ ಒಂದು ನೆಪ ಬೇಕು. ಮುದ್ದಾಗಿತ್ತು, ಪಕ್ಕದ ಮನೆ ಮಗು ಮುದ್ದಾಗಿದೆ ಅಂತ ಅಲ್ಲೇ ಇದು ಅವ್ರ ಗತಿ ಏನು. ಅದಕ್ಕೇನೋ ನೆಪ ಹೇಳ್ಕೊಂಡು ನಿಮ್ಮ ಕೂಸು ನಮ್ಮ ಮನೆಯಿಂದ ಏನೋ ಹಿಡ್ಕೊಂಡ್ ಬಂದಿತ್ತು ಅಂತ. ಎಲ್ಲಿ ತೋರಿಸ್ರಿ, ಇದೇನು ಲಕ್ಷ್ಮೀಪತಿ ಜಗಜ್ಜನ್ಮಾಧಿಕರ್ತ. ಕಳವು ಕಳಿಸಿದೆಮ್ಮ ಗೋಪಿ ಕಮಲಾನಾಭನಿಗೆ, ಆರು ಎಳದ ಮುನ್ನ ಎಬ್ಬಿಸಿ ಶೃಂಗಾರ ಮಾಡಿ ಗೀರು ಗಂಧವ ಹಚ್ಚಿ ತಿಲಕವನಿಟ್ಟು ಕೇರಿ ಕೇರಿ ಪಾಲು ಬೆಣ್ಣೆ ಮೆದ್ದು ಬಾರನ್ನುತ್ತ ವಾರಿ ಜನಬನ ಕಳುಹಿದೆಮ್ಮವನ ಜನಯನನ. ಕಳವು ಕಳುಹಿದೆಮ್ಮ ಗೋಪಿ ಕಮಲಾನಾಭನಿಗೆ. ಅದಕ್ಕೆ ಮಧ್ವಾಚಾರ್ಯಂದ್ರು ಅದು ಹೇಳ್ಕೊಟ್ಟು ಬಂದ ವಿದ್ಯೆ ಅಲ್ಲ ರೀ, ಹುಟ್ಟುಗುಣ ಸುಟ್ಟರು ಹೋಗಲ್ಲ, ಅವನು ಕಳ್ತನ ಮಾಡೋದು ಸ್ವಾಭಾವಿಕ ಅಂತ. ಅವನೇನು ಕಳ್ತನ ಮಾಡ್ತಾನೆ? ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯ ಶೇಷಂ ಸ್ಮೃತಿ ಮಾತ್ರ ಏವ. ಕಾಣದ ದೊಡ್ಡ ಪಾಪದ ಬೆಟ್ಟವನ್ನ ಅವನ ಸ್ಮರಣೆ ಮಾಡಿದವರಿಂದ ಕದೀತಾನೆ. ದೊಡ್ಡ ಕಳ್ಳ ನಮ್ಮ ನಾರಾಯಣ. ನೀವು ಒಮ್ಮೆ ನಾರಾಯಣ ಅಂತ ಭಕ್ತಿಯಿಂದ ಉಚ್ಚಾರಣೆ ಮಾಡಿದ್ರೆ ಪಾಪದ ಬೆಟ್ಟವೇ ಕದೀತಾನೆ. ಸೊ ಕದ್ದು ಕದ್ದು ಅಭ್ಯಾಸ ಅಂತ ದೇವರಿಗೆ. ಸರ್ವ ಪಾಪಾನಿಯತ್ ಸಂಸ್ರತೆ ಸಂಕ್ಷಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನಂ. ಶರವ ಗುರುವಾದಿ ಗೀರ್ವಾಣ ಸಂಸ್ಥಾನದ ಕುರ್ವತೆ ಕರ್ಮ ಯತ್ ಪ್ರೀತಯೇ ಸಜ್ಜನ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ. ಪ್ರೀಣಯಾಮೋ ವಾಸುದೇವಂ. ಸರ್ವ ಪಾಪಾನಿ, ಎಲ್ಲ ಪಾಪಗಳು ಯತ್ ಸಂಸ್ಕೃತೇ ಸಂಕ್ಷಯಂ. ಚೆನ್ನಾಗಿ ಸ್ಮರಿಸಿದರೆ ಚೆನ್ನಾಗಿ ಪಾಪ ಹೋಗತ್ತೆ, ಚೂರೇ ಸ್ಮರಿಸಿದರೆ ಚೂರೇ ಹೋಗತ್ತಂತೆ. ಹಾಗಾಗಿ ಚೆನ್ನಾಗಿ ದೇವರ ಸ್ಮರಣೆ ಮಾಡು ಅಂತ. ಆದ ಮೇಲೆ ಇನ್ನು ಕೆಲವೊಮ್ಮೆ ಏನಾಗೋದು, ಮೇಲೆ ಕಟ್ಟಿದ್ಲು. ಎಂತಶ್ಚಿದ್ರ ನಿಯತವಯುನೇ ಶಿಕ್ಯ ಭಾಂಡೇಶು ತದ್ದತೆ ಅಂತ ಶ್ಲೋಕ. ಅವನಿಗೆ ಪಾತ್ರೆಯಲ್ಲಿ ಎಷ್ಟಿದೆ ಏನಿದೆ ಅಂತ ಗೊತ್ತಾಗುತ್ತೆ. ಏನು ಸ್ಕ್ಯಾನಿಂಗ್ ಮಾಡ್ತಾನ ಅವನ ಕಣ್ಣು? ಸ್ಕ್ಯಾನ್ ಮಾಡ್ತಾನೆ. ಏನು ಮಾಡ್ತಾನೆ, ಒಂದು ದೊಡ್ಡ ಸ್ಟ್ರಾ ಇಟ್ಕೊಂಡಿರೋನಂತೆ, ಆಕಾರದ ಕೋಲು. ಅದನ್ನ ಇದರಲ್ಲಿ ಮೊಸರು ಹಾಲು ಇದರಲ್ಲಿ ಎಳ್ಕೊಂಡ್ಬಿಡೋನು. ಇವ್ರಿಗೇನು ಸಮಾಧಾನ, ಸದ್ಯ ಎಟಗಿಲ್ಲ ಕೃಷ್ಣಂಗೆ ಅಂತ. ಎಟಗೋದೇನು ಅದರಲ್ಲಿ ಏನಿಲ್ಲ ಇಲ್ಲ. ಇನ್ನ ಕೆಲವೊಮ್ಮೆ ಸಣ್ಣ ರಂಧ್ರ ಮಾಡಿ ಆ ಇದಕ್ಕೆ ಗಡಿಗೆಗೆ ಅದನ್ನ ಎಳ್ಕೊಂಡಿರೋನಂತೆ. ಶಿಕ್ಕೆ ದಾಂತ ಆಗಾರೆ ಧೃತಮಣಿಗಣಂ ಸಂಗಮರ್ಥ ಪ್ರದೀಪಂ. ಹೀಗೆ ನಿನ್ನ ಮಗನ ತುಂಟತನ ಅನ್ನೋ ಸಾಕಾಗಿದೆ. ಅವರೆಲ್ಲ ಅಂದ್ರು ನಾವು ಹೇಳಿ ಪ್ರಯೋಜನ ಇಲ್ಲ, ನಾವೇ ಒಂದು ಸಂಘ ಮಾಡಿಕೊಳ್ಳುವ ಅಂತ ಕೃಷ್ಣನ ಚೇಷ್ಟಾ ವಿಮೋಚನಾ ಸಂಘ ರಿಜಿಸ್ಟರ್ಡ್. 2,000 ರೂಪಾಯಿ ಮೆಂಬರ್ಶಿಪ್ಗೆ ಒಂದು ಬಂಗಾರದ ಉಡಿದಾರ ಮಾಡಿಸಿ ಅದಕ್ಕೊಂದು 54 ಗಂಟೆ ಕೃಷ್ಣ ಓಡಾಡಿದ್ರೆ ಅಲ್ಲಾಡಿಸ ಪಟ್ ಅಂತ ಶಬ್ದ ಆಗತ್ತೆ. ನಾವು ಹಿಡ್ಕೊಂಬೋಣ ಅಂತ ಯಶೋಧ ಅಂತ ಅನ್ಕೊಟ್ರು, ನಿಮ್ಮ ಮಗು ಕಟ್ಟುಬಿಡು. ಯಶೋಧ ಅಂದ್ರು, ಇದೇನು ಬಂಗಾರ ಇಷ್ಟು ಕಾಸ್ಟ್ಲಿ ಕೊಡ್ತಾ ಇದ್ದೀರಿ, ನಾವೆಲ್ಲ ಒಂದು ಸಂಘದವರು, ಏನು ಹೆಸರು ಅಂದ್ರು. ಹೇಳಿದ್ರೆ ಬೈತಿ ತಾಯಿ ಅಂದ್ರು. ಇಲ್ಲ ಇಲ್ಲ ಹೇಳ್ರಿ, ಕೃಷ್ಣನ ಚೇಷ್ಟಾ ವಿಮೋಚನಾ ಸಂಘ ಅಂದ್ರು. ಬೇಕಾಗಿಲ್ಲ ಅಂದ ಯಶೋಧ. ಕೃಷ್ಣ ಓಡು ಬಂದ, ಅಮ್ಮ ಇಸ್ಕೊಳ್ಳಿ, ಬೈತಾರ್ಕಂತ. ಬೈಯೋರಿಗೆ ಕೊಡೋದು ಇಸ್ಕೊ. ಆಂಟಿ ಇನ್ನೂ ಬೈರಿ, ಈ ಸಲ ಕೃಷ್ಣಾಷ್ಟಮಿ ಒಂದು ಕಿರೀಟ ಮಾಡಿಸ್ಬಿಡ್ರಿ. ನಾವು ಮಾಡಿಸ್ತೀವಿ, ಬಾಯಿ ಮುಚ್ಕೊಂಡು ಕಟ್ಕೋ ಇದ್ದಾನೆ. ಸ್ವರ್ಣ ಮಂಜೀರ ಸಂಮೀತಂ ಆರೋಢಂ ಜಗದಂಬಯ. ಸ್ವರ್ಣ ಮಂಜೀರ ನಮ್ಮ ಸ್ವಾಮಿಗೆ ಬಂಗಾರದ ಉಡ್ದಾರ, ಗಂಟೆ ಇತ್ತು. ನಾವು ಓಡಾಡೋ ಕಾಲಕ್ಕೆಲ್ಲ ಹೊಡ್ಕೋತಾ ಇತ್ತು. ಗಂಟೆಗಂತ ಶಬ್ದ ಮಾಡಿದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೇನೆ, ಗಂಭೀರವಾಗಿದ್ದು. ಈ ತುಂಬಾ ಮಾತಾಡೋರಿಗೆ ದೊಡ್ಡ ಶಿಕ್ಷೆ ಅಂದ್ರೆ 5 ನಿಮಿಷ ಸುಮ್ಮನೆ ಕೂತ್ಕೊಂಡ್ರೆ ತಲೆ ಕೆಟ್ಟೋಗುತ್ತೆ ಅವ್ರಿಗೆ. ಅದು ಊಟ ಕೂತಾಗ ಸುಮ್ಮನೆ ಇರ್ರಿ ಅನ್ನಬೇಕು. ಅವ್ರೊಂದು ಹೇಳೋದು, ಇವ್ರೊಂದು ತಂದು ಹಾಕೋದು. ಅವನಿಗೆ ಹೂರ್ಣ ರುಬ್ಬಿ ಹೂರ್ಣ ಮಾಡಿದ್ರು, ಅದನ್ನ ಬೇಕಾಗಿತ್ತು. ಹೂರ್ಣ ಅಂತ ತೋರಿಸ್ಲಿಕ್ಕೆ ಏನಿಲ್ಲ, ಹೀಗಂದ. ಅವ್ರು ತಂದು ಸೀದಾ ಚಟ್ನಿ ಹಾಕಿಟ್ಬಿಟ್ರು ಅಂದ. ಅಲ್ಲ ನಮ್ಮ ಸ್ವಾಮಿ ಅದಕ್ಕಂತ ಶಬ್ದ ಮಾಡಿಲ್ಲ. ಸರಿ, ಯಾರದೋ ಮನೆಯ ಪಾತ್ರೆಯಲ್ಲಿ ಕೈ ಹಾಕಿ ಬೆಣ್ಣೆಯನ್ನು ತಿನ್ಲಿಕ್ಕೆ ಶುರು ಮಾಡಿದ್ರೆ ಅಷ್ಟು ಹುಡುಕೋತು. ನಿಮ್ಗೇನು ಹೇಳಿದ್ದೆ, ನೀ ಏನಾದರೂ ಹೇಳ್ಕೊ, ನಮ್ಮ ಅವತಾರ ಇರೋದೇ ನಿನ್ನ ನೈವೇದ್ಯ ಕಾಲಕ್ಕೆ ಹೊಡ್ಕೊಂಬಕ್ಕಿರೋದು. ಹಾಗೂ ಹೊಡ್ಕೊಳ್ಳಿಲ್ಲ ಅಂದ್ರೆ ಜನ್ಮವೇ ವ್ಯರ್ಥ. ಸರಿ ಹೊಡ್ಕೊಳ್ಳಿ ಅಂತ ಅದನ್ನ ನಮ್ಮ ದಾಸರು ಒಂದು ಮುಂಡಿಗೆ ಮಾಡಿದ್ರು. ನಕ್ಷತ್ರ ಸುತನ ನೊಜನೊಂದು ದಿನ
ನಕ್ಷತ್ರದೊಳಿದ್ದ ನವನೀತಮಂ ನಕ್ಷತ್ರದಿಂ ತೆಗೆದು ನಕ್ಷತ್ರ ಬಂದಂತೆ ಎಸೆಯುತ್ತಿರಲ್ ಆ ಸಪ್ಪಳವಂ ನಕ್ಷತ್ರ ರಾಜಮುಖಿಯೋರ್ವಳ್ ನಕ್ಷತ್ರದಿಂ ಕೇಳಿ ಬೆನ್ನಟ್ಟಿ ಬರಲ್ ನಕ್ಷತ್ರ ಶಯನ ನಕ್ಷತ್ರವಂ ಕೊಡದೆ ನಿಜ ಮಂದಿರದ ನಕ್ಷತ್ರದೊಳ್ ಅಡಗಿ ನಿಂತ ಶ್ರೀಕೃಷ್ಣ ರಕ್ಷಿಸಲಿ ಎಮ್ಮನು ಅನವರತ. ಅಲ್ಲಿ ಸರಿಯಾದ ನಕ್ಷತ್ರ ಹಾಕಿದ್ರೆ ಅರ್ಥವೂ ಸರಿ ಬರುತ್ತೆ. ನಕ್ಷತ್ರ ಸುತನ ಅನುಜ, ನಮ್ಮ ದೇವರು ನಕ್ಷತ್ರ ಸುತನ ಅನುಜ. ಯಾವುದು? ರೋಹಿಣಿ. ರೋಹಿಣಿಯ ಸುತ ಬಲರಾಮ, ಬಲರಾಮನ ಅನುಜ ರೋಹಿಣಿ ನಕ್ಷತ್ರ. ಅವಳ ಹೆಸರು ಆಯ್ತು, ನಕ್ಷತ್ರವೂ ಆಯ್ತು. ನಕ್ಷತ್ರದೊಳಿದ್ದ ನವನೀತ, ಭಂಗ ಅದು ಬೆಣ್ಣೆ ನಕ್ಷತ್ರದಲ್ಲಿದ್ದಂತ. ಅದ್ಯಾವುದು? ಭರಣಿಯೊಳಿದ್ದ ನವನೀತಮ. ಭರಣಿ ಅಂದ್ರೆ ಪಾತ್ರೆ. ಅದನ್ನ ನಕ್ಷತ್ರದಿಂ ತೆಗೆದು ಹಸ್ತದಿಂ ತೆಗೆದು ಅದನ್ನ ನಕ್ಷತ್ರ ಬಂದಂತೆ ಎಸಿತಾ ಇದ್ದಂತೆ. ಅದೇನದು ನಕ್ಷತ್ರ ಬಂದಂತೆ ಎಸೆಯೋದು? ಚಿತ್ತಕ್ಕೆ ಬಂದಂತೆ ಎಸೆಯುತ್ತಿರಲ್, ಮನಸ್ಸಿಗೆ ಬಂದ ಬಿಸಾಕ್ತಾ ಇದ್ದ. ಆ ಸಪ್ಪಳವಂ ನಕ್ಷತ್ರ ರಾಜಮುಖಿ. ನಕ್ಷತ್ರ ರಾಜ ಚಂದ್ರ, ಚಂದ್ರಮುಖಿ ಅಂತ ಸಾಮಾನ್ಯ ಹೆಣ್ಣು ಮಕ್ಕಳನ್ನಂತಾರಲ್ಲ, ಚಂದ್ರಮುಖಿಯೋರ್ವಳ್ ಅವಳು ಕೇಳಿದ್ದೆಲ್ಲಿಂದ ಅಂದ್ರೆ ನಕ್ಷತ್ರದಿಂ ಕೇಳಿ. ಶ್ರವಣ, ಇವತ್ತದೇ ಇದೆ ಶ್ರವಣ ನಕ್ಷತ್ರ. ಹಾ, ಪುಣ್ಯ ದಶಮಿ ಬಂದದ್ರಿಂದ ವಿಷ್ಣು ಪಂಚಕ ಹಾರ್ತು. ಶ್ರವಣದಿಂ ಕೇಳಿ ಬೆನ್ನಟ್ಟಿ ಬರಲ್, ಅಟ್ಟಿಸ್ಕೊಂಡ್ಬಂದು. ಇವನು ಉತ್ತರ ಕೊಡ್ಲಿಲ್ಲ. ಯಾರು ಇವನು? ನಕ್ಷತ್ರ ಶಯನ. ಅದೇನದು? ಆಶ್ಲೇಷ ಶಯನ, ಶೇಷಶಾಹಿ ಕೃಷ್ಣ. ನಕ್ಷತ್ರವಂ ಕೊಡದೆ ಉತ್ತರವಂ ಕೊಡದೆ ಅವರ ಮನೆಯಲ್ಲೇ ಹೋಗಿ ಒಂದು ನಕ್ಷತ್ರ ಇತ್ತಂತೆ, ಅಲ್ಲೋಗಿ ಬಚ್ಚಿಟ್ಕೊಂಡ. ಅದ್ಯಾವ ನಕ್ಷತ್ರ? ಮೂಲೆಗೆ ಹೋಗಿ ನಿಂತ ಅಂದ್ರು, ಮೂಲಾ ನಕ್ಷತ್ರ. ಸರಿ ಹಿಡ್ಕೊಂಡು ಆದ್ರೆ ಸಂತೋಷ ಆಯ್ತು. ಎಲ್ಲರನ್ನು ಕರೆದು ಅಕ್ಕಪಕ್ಕದ ಮನೆಯವರು, ಸೀತಮ್ಮ, ಗೀತಮ್ಮ, ಬಾಯಿ ಬಾಯಿ, ಸೀತಾಬಾಯಿ, ಗಾಯತ್ರಿ ಬಾಯಿ, ಎಲ್ಲಾ ಬಾಯಿಗಳು ಬಂದ್ರು. ಸಿಕ್ಕದ ಕೈಕಾಲು ಕಟ್ಟಿ ಎಳ್ಕೊಂಡು ಹೊರಟು. ಈ ಮಧ್ಯದಲ್ಲಿ ಒಬ್ಳು ಬಂದು ಮುಟ್ಟಿ ನೋಡಿದ್ಲು. ಕೃಷ್ಣನೇನಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಪಾಪ ಅವಳಿಗೆ ಸಂದೇಹ ಬಹಳ, ಅದು ಅಪ್ರಾಮಾಣ್ಯಂ ಸ್ವತಃ. ಹಾಗಾಗಿ ಸಂದೇಹ ಸಾವಿತ್ರಿ ಬಾಯಿ ಅಂತ. ಕೃಷ್ಣನೇ ಯಾಕೆ ಅಂದ್ರೆ ಈ ಕೃಷ್ಣನೇ ಕಾರಣ. ಒಂದು ವಾರದ ಕೆಳಗೆ ಅವರ ಮನೆ ಕಳ್ಳತನಕ್ಕೆ ಬಂದಿದ್ದ. ರಾತ್ರಿ 1 ಗಂಟೆ ಕೃಷ್ಣನ ಹಿಡ್ಕೊಂಡು ಎಳೆದುಕೊಂಡು ಬಂದ್ಯಾಳೆ ಯಶೋದನ ಮನೆಗೆ. ಬಾಗಿಲು ಬಡದ್ಲು. ಯಶೋದ ಬಾಗಿಲು ತೆಗೆದು ನಗತಾ ನಿಂತ್ಲು. ಯಾಕೆ ನಗ್ತಾ ಇದೆ? ಬೈ. ಈ ಟೈಮಲ್ಲಿ ಏನಮ್ಮ ಹುಚ್ಚುಚ್ಚು ಸರಸ ಅಂದ್ರು. ಏನ್ ಸರಸವೇ ನೀ ಬೈ, ಹಾಗೆಲ್ಲ ಬೈಬಾರ್ದು. ನೀ ಬೈದೇ ಇದ್ದದಕ್ಕೆ ಹಾಳಾಗಿರೋದು. ನಾ ಹೇಗೆ ಬೈಲಿಕ್ಕಾಗತ್ತೆ? ಮೊದಲು ಯಾರನ್ನ ಹೇಳ್ಕೊಂಡ್ ಬಂದಿದ್ದೀ ನೋಡು ಅಂತ. ನೋಡಿದ್ರೆ ಅವ್ರ ಯಜಮಾನ್ರು. ತಲೆ ಕೆಟ್ಟೋಯ್ತು ಅವಳಿಗೆ. ನೀವ್ಯಾಕೆ ಬಂದ್ರಿ ಅಂದ್ರು. ನೀ ಹೇಳ್ಕೊಂಬಂದಿ ಅಲ್ರಿ, ಮನೆಯಿಂದ ಹೊರಟಿದ್ ಕೃಷ್ಣನ್ ಜೊತೆ ಅಲ್ಲೇನ್ರಿ? ಹೌದು, ಆ ಸರ್ಕಲ್ ಅಲ್ಲಿ ಅವನು ಎಕ್ಸ್ಚೇಂಜ್ ಆಫರ್ ಕೊಟ್ಬಿಟ್ರೆ ಅವನೆಲ್ಲಿ ಅಂದ್ಲು. ತಕ್ಷಣ ಹಿಂದೆ ಸೆರೆಗತ್ತರಿದ್ದ. ಆಂಟಿ ಈ ಕಡೆ ಎಲ್ಲ ಒಂದಿನ ದೆಬ್ಬ ಅಂತ. ಸಾಲ ಬಾಗೊಂದಿನ ಆಯ್ನ. ಅವತ್ತಿನಿಂದ ಯಾರನ್ನ ನೋಡಿದ್ರು ಡೌಟ್ ಅವಳಿಗೆ. ಕೃಷ್ಣನೇ ಅಂತ ಕನ್ಫರ್ಮ್ ಆಯ್ತು. ಹೇಳ್ಕೊಂಬಂದ್ರು. ಯಶೋದನಿಗೂ ಮಗನಿಗೂ ಕಾನ್ವರ್ಸೇಷನ್ ದಾಸರಂತಾರೆ. ನೀಲವರ್ಣನೆ ಕೃಷ್ಣ ನಾರಿಯರು ನಿನ್ನ ಬಲು ಚೋರನೆಂದೆನುವರಲ್ಲೋ ತಮ್ಮ. ಕಳ್ಳ ಅಂತಾರಲ್ಲ ಕಂದ. ಗಯ್ಯಾಳಿ ಚಟವಿಯರ ನುಡಿ ಕೇಳಿ ಎನ್ನಳು ನೀ ಕೋಪವ ಮಾಡದಿರಮ್ಮ ಗೋಪ್ಯಮ್ಮ. ಅವ್ರ ಮಾತು ಕಟ್ಕೋಬೇಡಿ. ಗಯ್ಯಾಳಿ ಗಂಗಮ್ಮಂದ್ರು. ಮೊದಲು FIR ಏನು ಹೇಳು, ನಾ ಏನು ಮಾಡಿದ್ದೇನೆ ಅಂತ ಹೇಳು. ಬಡವರ ಮನೆಗೋಗಿ ಕೊಡಹಾಲು ಮೊಸರನ್ನು ಮೆದ್ದು ಬಂದೆಂತಲ್ಲೋ ತಮ್ಮ. ಅಲ್ಲೇ ಅವ್ರು ಹೇಳಿದ್ರು ನೀನ್ ನಂಬ್ತಾ ಇಲ್ಲ. ನಿಂಗೆ ಬುದ್ಧಿ ಬೇಡ? ಒಂದು ಲೋಟ ಕುಡಿಲಿಕ್ಕೆ ನಮ್ಮ ಮನೆಯಲ್ಲಿ ಊರೆಲ್ಲ ಸುತ್ತಿಸ್ತೇನೆ. ಹಾಗೆ ನಾ ಅನ್ಕೊಂಡಿದ್ದು. ಕೆಲವು ಮಕ್ಕಳು ಮಹಾ ಜಾಣತನ ಇರುತ್ತೆ. ಮನೇಲಿ ಏನೂ ಮುಟ್ಟಲ್ಲ, ಹೊರಗೆ ಹೋದ್ರೆ ಏನೂ ಬಿಡಲ್ಲ, ವಿರಾಟ್ ರೂಪ ತಗೊಂಬಂತದ್ದು. ನಾ ಹುಡುಗ ಕೊಡಾಲ ಕುಡಿಯುವುದು ಹಂಗಮ್ಮ ಯಥಾರ್ಥವ ಮಾಡಿಸಮ್ಮ. ಅಲ್ಲಿ ಯಾರೋ ಪಕ್ಕದಲ್ಲಿದ್ದ, ಅವಳ ತಲೆ ಮೇಲೆ ಕೈ ಇಟ್ಬಿಟ್ಟ. ಇವಳು ಆಣೆ ಕುಡ್ದಿಲ್ಲ ಅಂತ. ಅವಳನ್ನು ನನ್ನ ಮೇಲೆ ಹಾಕಿಟ್ಯೋ. ಹೋದ್ಸರಿ ಆಣೆ ಇಟ್ರೆ 6 ತಿಂಗಳು ಹಾಸ್ಪಿಟಲೈಸ್ ಆಗಿದ್ದೆ. ನಿನ್ ತಲೆ ಮೇಲೆ ಇಟ್ಕೊ ಅಂತ. ಸುಳ್ಳು ಯಾಕೆ ಹೇಳ್ತಿ ಕೃಷ್ಣ? ಯಶೋದ ಅಂದ. ನಿಂಗೆ ಗೊತ್ತಮ್ಮ ಅಂದ.
ಸುಳ್ಳು ಮಾತು ಹೆಂಗೆ ಮೈಯೆಲ್ಲ ಮೊಸರನ್ನು ಚೆಲ್ಲಿಕೊಂಡಿರುವೆ ಎಲ್ಲೋ ತಮ್ಮ. ಹಾಳಾಗೋಗ ನೋಡ್ಕೋಬೇಕಾಗಿದ್ದೆ ವಿಶ್ವತಶ್ಚಕ್ಷು ಅವನಿಗೇನು ಅದೇ ಅದರದ್ದು ಏನಾಯ್ತು ಹೇಳ್ತೀನಿ. ಹೇಳು, ಬರೀ ಸುಳ್ಳು. ನೆಲವಿಗಡರಿದ ಬೆಕ್ಕು ಚೆಲ್ಲುತ್ತೀರೆ ಅದರಡಿಲಿ ಪೋಗಿನ ನಿಂತ ನಮ್ಮ. ನೆಲವಿಗೆ ಅಂತ ಹಗ್ಗಕ್ಕೆ ಕರೀತಾರಂತೆ, ಮೇಲಿಂದ ಕೆಳಗೆ ಕಟ್ಟಿದ ಹಗ್ಗಕ್ಕೆ ನೆಲವಿಗೆ. ಅಮ್ಮ ಸುಟ್ಟಬೇಕು, ಯಾವ ಜನ್ಮದಲ್ಲಿ ಅದಕ್ಕೆ ದ್ರೋಹ ಮಾಡಿದ್ದೋ ಏನೋ ನೋಡಿ, ತಿಂದಿದ್ದದು ಹಿಡ್ಕೊಂಡಿದ್ದು ನನ್ನನ್ನು, ಏನು ಕರ್ಮವೋ ಏನೋ. ಇದು ಹೇಗಿದೆ ಅಂದರೆ ಬಾಳೆಹಣ್ಣು ತಿಂದವ್ರು ಬಚಾವಾದ ಸಿಪ್ಪೆ ಹಿಡ್ಕೊಂಡು ಸಿಕ್ಕಾಕೊಂಡ ಅಂತ. ಅದು ಒಂದು ಅಂಗಡಿಲಿ ಯಾರು ಇರಲಿಲ್ಲ, 50 ಬಾಳೆಹಣ್ಣು ತಿಂದುಬಿಟ್ಟ ಒಬ್ಬ. ದೂರದಲ್ಲಿ ಆಚಾರ ನೋಡ್ತಾ ಇದ್ರು, ಏನು ಸಂತೋಷವೋ ಅವ್ರಿಗೆ. 50 ಬಾಳೆ ಸಿಪ್ಪೆ ಸಿಕ್ಕಿದ್ರೆ ಒಂದು 10 ವರ್ಷ ಅಕ್ಷತೆಗಾಗತ್ತೆ ಅಂತ ಅವರು ಎಲ್ಲ ತುಂಬಿಕೊಂಡ್ರೆ ಅಂಗಡಿ ಅವ್ರು ಬಂದ ದುಡ್ಡು ಕೊಡಿ ಸಿಪ್ಪೆಗ ಅಂದ್ರು. ಸಿಪ್ಪೆ ಅಲ್ಲ, ಒಳಗಿನ ಹಣ್ಣಿಗೆ ಅಂತ. ಇಲ್ಲೋ ನಾನು ವಿಷ್ಣು ಪಂಚಕವೋ ನಾ ತಿಂದಿಲ್ಲ, ನೀವು ಕೊಡದೇ ಇದ್ರೆ ಧನಿಷ್ಠ ಪಂಚಕ ಅಂತ ಅವನು. ನೀನೇ ಇಟ್ಕೊ ಅಂತ ಹೇಳಿ ಅವತ್ತಿಂದ ಅಕ್ಷತೆನೇ ಬಿಟ್ಬಿಟ್ರು, ಹಾಳಾಗಿ ಹೋಗಂತ. ಈಗ ಆಯ್ತೆ ಅದೆಲ್ಲ ಹೋಗ್ಲಿಕ್ಕಂದ. ನಿನ್ನನ್ನು ಜಾರ ಅಂತಾರಲ್ಲ, ನಿಮ್ಮ ಅಪ್ಪ ನೋಡಿದ್ರೆ ಎಷ್ಟು ಸಭ್ಯರು. ನೀನು ನೋಡೋದು ಊರವರೆಲ್ಲ ಬೈತಾರಪ್ಪ. ಚೋರತನಾಗಿರಲಿ ನಾರಿಯರು ನಿನ್ನ ಬಲು ಜಾರನೆಂದೆನುವರಲ್ಲೋ ತಮ್ಮ. ಅಮ್ಮ ಅವ್ರ ಮಾತು ಕಟ್ಕೋಬೇಡಿ. ಯಾರಂದದ್ದು? ಎಲ್ಲ ಹರಿದಾಸರು ಹಾಡು ಕಟ್ಟಿ ಹಾಡ್ತಾ ಇದ್ದಾರೆ ಊರಲ್ಲೆಲ್ಲ. ಮೆಲ್ಲ ಮೆಲ್ಲನೆ ಬಂದನೆ ಗೋಪ್ಯಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ, ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುದ್ದು ಕೊಟ್ಟು ನಿಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಪೇಳೆ. ಮೆಲ್ಲ ಮೆಲ್ಲನೆ ಬಂದನೆ ಹಾಲ ಮಾರಲು ಹೋದರೆ ನಿನ್ನಯ ಕಂದ ದಾರಿಗೆ ಅಡ್ಡ ಗಟ್ಟಿದ ಪಾಲ ಸುಂಕವ ಬೇಡಿ ಕೋಲನೆ ಅಡ್ಡಗಟ್ಟಿ ಶಾಲೆಯ ಸೆಳೆಕೊಂಡು ಹೇಳದೋಡಿದ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದನೆ. ಹೀಗೆಲ್ಲ ಮಾಡ್ತೀಯಂತೆ ಅಮ್ಮ. ಅವ್ರಿಗೇನೋ ದಾಸರಿಗೆ ಹಾಡು ಬರೆಯೋ ಹುಚ್ಚು ಬರೆದ್ಯಾರ. ನಾ ಹಾಗೆಲ್ಲ ಮಾಡಿಲ್ಲ. ನನ್ನ ಡೇಟ್ ಆಫ್ ಬರ್ತೇನು ನಿಂಗೆ ಮೊನ್ನೆ ಶ್ರಾವಣಕ್ಕೆ 5 ತುಂಬಿ 6ಕ್ಕೆ ಬಿದ್ದಿದೆ. ಅಲ್ಲೇ ನಾ 6 ವರ್ಷದ ಪುಟ್ಟ ಕೂಸು, ಅವರೆಲ್ಲ 16 ವರ್ಷದ ಹೆಸರು ಕತ್ತಿ. ವಾವೇ ವರ್ಷ ಬೇಡ. 4 ವರುಷದವ 16 ವರುಷದವರಿಗೆ ಹೊರಗೆ ಆಗುವೆನೇನೆ ಗೋಪ್ಯಮ್ಮ. ಬರೀ ಸುಳ್ಳು ಹೇಳ್ತಾರೆ. ಸರಿ ಕೃಷ್ಣ, ನಿನ್ನೆ ಯಾಕಂತಾರೆ? ಅಮ್ಮ ನಂಗೆ ಮೊನ್ನೆ ಗೊತ್ತಾಯ್ತೆ ಯಾಕಂತಾರೆ ಅಂತ. ಏನು? ಗಣಪತಿ ಹಬ್ಬದ ದಿನ ಚಂದ್ರನ್ ನೋಡಿದೆ ಅಂತ. ಇವನಿನ ಮಕ್ಕಕ್ಕೆ ಇಟ್ಟಾಕ ಎಲ್ಲದಕ್ಕೂ ಉತ್ತರ ಕೊಡ್ತೀಯಲ್ಲೋ. ನಾಚೋತಿ ಚಂದ್ರನ್ನ ಕಂಡಿದ್ದರಿಂದ ನನಗೆ ಈ ಅಪನಿಂದ ಬಂದಿರುವುದಮ್ಮ. ಕೇಳಮ್ಮ. ನೀ ಮನೇಲೇ ಇರು. ಯಾರೇನಂತಾರೆ? ನಾ ಮನೇಲಿದ್ದೇನು ಮಾಡಲಿ? ಒಂದು ಮೂಲೆಯಲ್ಲಿ ನೀನು, ಇನ್ನೊಂದು ಮೂಲೆಯಲ್ಲಿ ನಾನು. ನೀ ಮಂಗಳಾರತಿ ಬತ್ತಿ ಮಾಡು, ನಾನು ಎಳಬತ್ತಿ ಮಾಡ್ತೀನಿ. ಅದು ಮುಗಿದ್ರೆ ಇನ್ಯಾವುದೋ ಬತ್ತಿ ಹೇಳೋಣ. ಯಾರೋ ಪಾಪ ವ್ಯತ್ಯಾಸ ಮಾತು ಎಷ್ಟಾಗುತ್ತೆ. ಮಠಕ್ಕೆ ಬಂದವರು ಬತ್ತಿ ಬಿಟ್ಟು ಹೋಗಿದ್ದು. ಮಾರನೇ ದಿನ ಅನೌನ್ಸ್ ಮಾಡಿದ್ರು, ನಿನ್ನೆ ಕಮಲಮ್ಮ ಬತ್ತಿ ಇಟ್ಟು ಹೋಗಿದ್ದಾರೆ ಮಠಕ್ಕೆ, ತೊಗೊಂಡು ಹೋಗ್ಬೇಕು. ಅವರಂದ್ರೆ ದಯಮಾಡಿ ಇಟ್ಟೋದ್ರು ಅನ್ಬೇಡ್ರಿ, ಬಿಟ್ಟು ಹೋದ್ರು ಅನ್ರಿ. ಇಡೋದು ಬೇರೆ ಬಿಡೋದು ಬೇರೆ. ಹಾಗಾಗಿ ಪ್ರಕೃತದಲ್ಲಿ ಅಮ್ಮ ಜನನ ಕಾಲಜ ಮಹರ್ದೆಶೆಯು ಹಣೆಯಲ್ಲಿ ಬರದುದಕ್ಕೆ ನಾ ಮನೆಯಲ್ಲಿದ್ದರೂ ತಪ್ಪದಮ್ಮ. ಹೀಗೆ ಮುದ್ದಾಡಿದಾಳೆ. ಸರಿ, ಮನೆಯಲ್ಲೇ ಇಟ್ಕೊಂಡು ಒಂದಿನ ಹೋಗಿ ಮಣ್ಣು ತಿನ್ಕೊಂಬಂದ. ಯಾರೋ ಬಂದ ಹೇಳು, ನಿನ್ನ ಮಗ ಮಣ್ಣು ತಿಂದ. ಕೃಷ್ಣ ಬಾಯಲ್ಲಿ ಮಣ್ಣು ತಿಂದ್ಯಾ? ನಿಜ ಹೇಳೋ. ಅಮ್ಮ ಮಣ್ಣು ತಿಂದ್ರೆ ಏನಾಗುತ್ತೆ? ಲಿವರ್ ಡ್ಯಾಮೇಜ್ ಆಗತ್ತೆ ಕಂದ. ನನ್ ಲಿವರೇ ಇಲ್ಲ ಅಂತ. ಏನಾರ ಬೆದ್ದಾಗ ಮಾತಾಡಬೇಡ. ತೆಗಿ ಬಾಯಿ. ಬಾಯಿ ತೆಗೆದ್ರೆ ಬ್ರಹ್ಮಾಂಡ ತೋರಿಸ್ಬಿಟ್ಟು ಅವಳು ತಲೆ ಕೆಟ್ಟೋಯ್ತು. ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡ ಎಂಥ ಭಾಗ್ಯವಂತಲ್ರಿ. ಟೀಕಾಕೃತ್ಪಾದರು ಇದನ್ನ ಸುಧಾದಲ್ಲಿ ತಗೊಳ್ತಾರೆ. ಇಡೀ ಬ್ರಹ್ಮಾಂಡವನ್ನ ಪ್ರತ್ಯಕ್ಷವಾಗಿ ನೋಡಿ ಪ್ರಮಾಣೀಕರಿಸಿದವರು ಯಾರಾದರೂ ಇದಾರಂದ್ರೆ ಯಶೋದಮ್ಮ ಅಂತ.
ಅವಳಂತಾಳೆ 2 ಸಲ ನಾನು ನೋಡಿದ್ದೀನಿ, ನಮ್ಮ ಮಗ ತೋರಿಸ್ಯಾನೆ. ಆ ಬ್ರಹ್ಮಾಂಡ ಪ್ರೋಗ್ರಾಮ್ ನೋಡೇ ಆನಂದ ಪಟ್ಟು ಸಾಯ್ತೀವಿ. ಸರ್ವೋತ್ತಮನಾದ ದೇವರ ತಾಯಿಗೆ ಬಾಯೋಳು ಜಗವನ್ನು ತೋರಿದ ಪುಟ್ಟ ಬಾಯಲ್ಲಿ ಅವಳಿಗೆ ಡೌಟ್ ಬಂದ್ಬಿಡ್ತು. ಕಿಂ ಸ್ವಪ್ನ ಏತತ್ತುತ ದೇವಮಾಯ ಕಿಂಬಾಮದಿಯೋ ಬತ ಬುದ್ಧಿ ಭೇದ. ಪುಟ್ಟ ಬಾಯಿ ತೆಗೆದಾಗ ಅಲ್ಲೊಂದು 4 ಹಲ್ಲು ಪಲ್ಲು, ಈ ಮಕ್ಕಳು ಹಲ್ಲು ಬರ್ಬೇಕಾದ್ರೆ ತಾಯಿಂದ್ರೆ ತೆಗೆಸ್ತಾನೆ ಇರ್ತಾರೆ. ತೆಗೆದು ಸದ್ಯ 1 ಬಂತು 2 ಬಂತು ಅಂತ. ಇದೇನಿದು ಬ್ರಹ್ಮಾಂಡ ತೋರಿಸಿ ಏನೋ, ಈ ದಶಾಭರಣ ಸಹಿತವಾದ ಬ್ರಹ್ಮಾಂಡ, ಈ ಸ್ವಪ್ನನೋ ನಿಜಾನೋ ನನಗೆ ತಲೆಗೆಲೆ ಸುತ್ತುತ್ತಾ ಇದೆಯೋ. ಕೆಲವೊಮ್ಮೆ ಆಗತ್ತದು. ಈ ಜೋಮ್ ಹಿಡಿದಾಗ ನಮ್ಮ ಕಾಲು ಯಾರು ಪಕ್ಕದ ಕಾಲು ಯಾವುದು ಗೊತ್ತಾಗದೆ ಚುಬಿಟ್ಟಿಟ್ಬಿಟ್ರವರು. ನೋಡಿದ್ರೆ ಪಕ್ಕದವರು ನಿಮ್ಮ ಕೈ ಮುರಿದೋಗ ಅಂತ. ಯಾಕ್ರಿ ಅಂದ್ರೆ ಏನ್ ಯಾಕ್ರಿ ನನ್ನ ಕಾಲು ಚುಗುಡ್ತಾ ಇದ್ದೇನೆ. ಓ ಜೋಮ್ ಹಿಡಿದೈತಲ್ಲ ಗೊತ್ತಾಗ್ಲಿಲ್ಲ, ನೀವು ನಾನು ಚುಗುಟ್ಬಿಡಿ. ಅವ್ರಂದ್ರೆ ಇದು ಮರದ ಭಾಗನ ಅಲ್ಲಮ್ಮ, ನೀವು ನಂಗೆ ಕೊಡಕ್ಕೆ ನಾನು ನಿಮಗೆ ಕೊಡಕ್ಕೆ. ಹೀಗಾಗಿ ಈ ಕೆಲವೊಂದೆಲ್ಲ ಆಗತ್ತೆ. ಮಠಾಛತ್ರಕ್ಕೆ ಹೋದಾಗ ಒಂದಾದ್ಮೇಲೆ ಒಂದು ಕೊಡ್ತಾ ಇರ್ತಾರೆ. ಅವ್ರು ತಂದಿರೋ ಬ್ಯಾಗ್ ಚಿಕ್ಕದು, ಒಂದಾದ್ಮೇಲೆ ಒಂದು. ಅದಕ್ಕೆ ಯಾರು ಸಿಕ್ಕರು ಅವ್ರ ಕೈಯಿಂದ ಅವ್ರ ಕೈ ಕೊಟ್ಟವ್ರಿಗೆ ವಾಪಸ್ ಬಂದ್ರು ಬಂತೇ ಅದು. ಹೀಗಾಗಿ ಪ್ರಕೃತದಲ್ಲಿ ಗೊತ್ತಾಯ್ತು ಇವನು ನನ್ನ ಮಗ ಅಲ್ಲ ದೇವರು ಅಂತ. ಆಮೇಲೆ ಜ್ಞಾನ ಆಯ್ತು. ಅವ್ರು ಹೇಳಿದ್ರು ಗರ್ಗಾಚಾರ್ಯರು. ಭಯ ಶುರು ಆಯ್ತು. ದೇವರಿಗೆ ಹೋಗಿ ಹೊಡೆದು ಮಾಡಿದೆ ನಾನು ಎಂಥ ತಾಯಿ, ನಮ್ಮಪ್ಪ ಕ್ಷಮಸ್ತೆಯ. ಬಾಯಿ ಮುಚ್ಚಿದ ಮತ್ತೆ ಮೋಹ. ಹಾಗೆಲ್ಲ ಮಾಡ್ತೇನೆ, ಬೇಡವಾ ಬೆಣ್ಣೆ ಕೊಡ್ತೇನೆ. ವಾದಿರಾಜರಂದ್ರು ಪುಟ್ಟ ಬಾಯಲ್ಲಿ ಹಿಡಿ ಮಣ್ಣನ್ನ ತಿಂದು ಬ್ರಹ್ಮಾಂಡವನ್ನ ತೋರಿಸಿದ. ಇದರಿಂದ ನಮಗೇನಾದ್ರೂ ಸಂದೇಶ ಕೊಟ್ಟ ಅಂತಾರೆ. ಏನದು? ಭಕ್ತಿಯಿಂದ ಭಗವಂತನಿಗೆ ಚೂರೇ ಅರ್ಪಿಸಿದರೂ ವಾಪಸ್ಸು ಕೊಡೋದು ಬ್ರಹ್ಮಾಂಡದಷ್ಟು. ಭೂದೇವಿ ಅಲ್ಲಂತೆ, ಕೃಷ್ಣ ನಾನು ಶ್ರೀಮಂತಳಲ್ಲ, ನನ್ನ ಹೆಸರಲ್ಲೆಲ್ಲ ಶ್ರೀಮಂತರಾಗ್ತಾರೆ, ನಾನು ಶ್ರೀಮಂತಳಲ್ಲ, ನಿನಗೆ ನನ್ನ ಹತ್ರ ಕೊಡ್ಲಿಕ್ಕೇನೂ ಇಲ್ಲ, ಮಣ್ಣಿದೆ ಅದನ್ನೇ ಕೊಡ್ಲಾ. ದೇವರಂದ ನಿನ್ನ ಭಕ್ತಿಗೆ ನಾ ಮೆಚ್ಚುತ್ತೇನೆ, ಅದನ್ನೇ ಕೊಡು. ಭಕ್ತಿಯಿಂದ ಕೊಟ್ಟ ಮಣ್ಣನ್ನ ದೇವರು ವಾಪಸ್ಸು ಅವಳಿಗೆ ಬ್ರಹ್ಮಾಂಡದಷ್ಟು ಪುಣ್ಯವಾಗಿ ಕನ್ವರ್ಟ್ ಮಾಡಿ ಕೊಟ್ಟಂತ. ಅಹಂ ಸುಪಾತ್ರೆ ರಸಯಾ ಪ್ರದತ್ತ ಸಹಸ್ರ ದಾಸೋ ಫಲಿತೇತಿ ಮನ್ನೆ. ಎಂಥ ಅದ್ಭುತ ಚಿಂತನೆ. ನೀನು ಏನೇ ಕೊಡು, ಅದರ ಹಿಂದೆ ಭಾವನೆ ಚೆನ್ನಾಗಿರ್ಬೇಕಂತೆ. ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ. ನಾ ಕೊಟ್ಟೆ ಅಂದ್ರೆ ನೋವೇ ಪೆಟ್ಕೊನಾಯ್ನ ನಾ ಕೊದ್ದು ಅಂತ. ತುಷ್ಟನಹುದು ಎಳ್ಳಷ್ಟು ಮುಂದೆ ಇಟ್ಟರೆ ಅಷ್ಟಿಟ್ಟೆನ್ನದೆ ಸಕಲೇಷ್ಟಂಗಳ ಕೊಟ್ಟು ಕವನು ಶಕ್ರನಿಗೆ ತ್ರಿವಿಷ್ಟಪ ಪಟ್ಟವಗಟ್ಟಿದವ ನಿಷ್ಠುರನಲ್ಲ ವಿಶಿಷ್ಟರಿಗೊಲಿದಿಹ ದುಷ್ಟರ ತರಿದಟ್ಟಿದ ಜಗಜಟ್ಟಿ ಅರಿಷ್ಟ ಮುಟ್ಟಿ ಕಾದ್ಯರ ಹುಡುಗಟ್ಟಿದ ವಿಠಲ ಬಲುದಿಟ್ಟ ನಮ್ಮ ವಿಠಲ ಬಲುದಿಟ್ಟ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಹೀಗೆ ನಾನಾ ಲೀಲೆಗಳನ್ನ ಭಗವಂತ ಮಾಡಿ ಸರಿ ಮನೆಯಲ್ಲೇ ಇದ್ದಾಗ ಇವ್ರು ಕೇಳ್ತಾರೆ ಪರೀಕ್ಷಿತರಾದರು, ಸ್ವಾಮಿ ಯಶೋಧಾನಂದ ಮಾಡಿದ ಪುಣ್ಯ ಯಾರಿಗೂ ಇಲ್ಲ ಅನ್ಸತ್ತೆ, ಯಾಕೆ? ಹೆತ್ತ ತಂದೆ ತಾಯಿಗಳಿಗೂ ಕೊಡದ ಭಾಗ್ಯವನ್ನು ಇವರು ಕೊಟ್ಟ. ಪ್ರಾಯ ನಮ್ಮೆಲ್ಲ ಪ್ರೀತಿ ನಮ್ಮ ಮಕ್ಕಳ ಮೇಲೆ ಇರುತ್ತೆ. ಪ್ರತಿಯೊಬ್ಬ ತಂದೆ ತಾಯಿಗೆ ದೇವರು ಹಾಕುವ ಒಂದು ದೊಡ್ಡ ಬಂಧನ ಏನು ಅಂದ್ರೆ ಆ ಮಕ್ಕಳ ಮೇಲೆ ಅಪಾರ ಮೋಹ ಹಾಕ್ತಾನೆ. ಹೇಳೋ ಆಚಾರ್ಯಗೆ ಕೇಳೋರಿಗೆ ಎಲ್ಲರಿಗೂ ಇದೆ, ನಾವ್ಯಾರೂ ಅತೀತರಲ್ಲ. ಅಷ್ಟು ಪ್ರೀತಿಯನ್ನ ಏನಾದ್ರೂ ದೇವರ ಮೇಲೆ ನಾವು ಮಾಡಿದ್ರೆ ಮೋಕ್ಷ ಕೊಟ್ಟೋಗ್ತಾ ಇದ್ರು. ಯಶೋಧನ ಭಾಗ್ಯ ಏನಂದ್ರೆ ದೇವರೇ ಮಗನಾಗಿ ಬಂದ್ಬಿಟ್ಟ, 2 in 1 ನಾವು. ಎಂಥ ಭಾಗ್ಯ! ಏನು ಪುಣ್ಯ ಮಾಡಿದ್ರು. ದ್ರೋಣೋ ವಸೂನಾಂ ಪ್ರಬರಹ ಧರಯ ಭಾರ್ಯಯ ಸಹ. ದ್ರೋಣ ಹಾಗೂ ಧರ ಅಂತ ಇಬ್ಬರು ಅಷ್ಟವಸುಗಳಲ್ಲಿ ದಂಪತಿಗಳು. 8 ಜನ ವಸುಗಳು, ಏನು ಭೀಷ್ಮಾಚಾರ್ಯರಿದ್ರಲ್ಲ ಅವರ ಪೈಕಿ ಇವರು ಒಬ್ಬರು ದ್ರೋಣ ಅಂತ. ಅವರು 16,000 ವರ್ಷ ಬ್ರಹ್ಮದೇವರನ್ನ ಕುರಿತು ತಪಶ್ಚರ್ಯ ಮಾಡಿ ಬ್ರಹ್ಮದೇವರನ್ನ ಕೇಳಿದ್ರಂತೆ, ಏನ್ ಬೇಕು ನಿಮಗೆ? ನಂಗೇನು ಮನೆ ಮಠ ದುಡ್ಡು ಕಾಸು ಏನು ಬೇಡ, ನಿಮ್ಮಪ್ಪ ನಮ್ಮ ಮನೆಯಲ್ಲಿ ಬಾಲಲೀಲೆಗಳನ್ನು ತೋರಿಸ್ಬೇಕು, ಅದನ್ನ ವ್ಯವಸ್ಥೆ ಮಾಡ್ತೀಯಾ? ಬ್ರಹ್ಮದೇವರು ಸ್ಯಾಂಕ್ಷನ್ ಅಂತೂ ಮಾಡಿಬಿಟ್ರು. ಆಮೇಲೆ ಹೇಳಿದ್ರು ದೇವರಿಗೆ, ಸ್ವಾಮಿ ನಿನ್ನ ಹೆಸರಲ್ಲಿ ಯಾರಿಗೋ ಸ್ಯಾಂಕ್ಷನ್ ಮಾಡಿದ್ದೀನಿ, ನೀನು ಪುಟ್ಟು ಮಗು ಆಗಿ ಅವ್ರ ಹತ್ರ 2 ಏಟು ತಿನ್ಬೇಕಂತೆ. ಇಂಥ ವರ ಎಲ್ಲ ಕೊಟ್ರೆ ಗತಿ ಏನು?
ಇಲ್ಲ ಕೊಟ್ಟಾಗಿದೆ ಅಂದ. ಆಯ್ತು, ನಿನ್ನ ಮಾತು ಸುಳ್ಳಾಗಬಾರದು, ಅವಶ್ಯ ಮಾಡ್ತೇನೆ. ವಿಘನ ಸಾರ್ಚಿತೋ ವಿಶ್ವಗುಪ್ತಯೇ ಸಕ ಉದೇವಾನ್ ಸಾತ್ವತಾಂಗುಲೇ. ಬ್ರಹ್ಮದೇವರ ಮಾತನ್ನ ಸತ್ಯ ಮಾಡಲಿಕ್ಕೆ ಇವರ ಮನೆಯಲ್ಲಿ ಪುಟ್ಟು ಕೂಸಾಗಿ ಆಟವನ್ನು ಆಡಿದ. ಮಧ್ವಾಚಾರ್ಯರು ಒಂದು ಸುಂದರವಾದ ಜಡ್ಜ್ಮೆಂಟ್ ಕೊಡ್ತಾರೆ. ಕೃಷ್ಣ ಕಳ್ಳತನ ಮಾಡಿದ್ನ, ಸರ್ವಥ ಇಲ್ಲ ಅಂದ್ರೆ. ಮೊದಲನೇದಾಗಿ ಕಳ್ಳತನ ಅನ್ನೋದು ಇನ್ನೊಬ್ಬರ ಪದಾರ್ಥವನ್ನ ಕದ್ರೆ. ಇನ್ನೊಬ್ಬರ ಪದಾರ್ಥ ಇದೆ ಏನು, ಎಲ್ಲ ಒಂದೇ, ಈಶಾವಾಸ್ಯಮಿದಂ ಸರ್ವಂ. ಆಚಾರ್ಯರು ಹೇಳಿದ್ದೇನೆಂದ್ರೆ, ಹೋಗ್ಲಿ ಕಳ್ಳತನ ಮಾಡಿದಂತೆ ಈ ಚೇಷ್ಟೆಗಳು ಮಾಡಿದ್ದಾದರೂ ಯಾಕೆ? ಆಚಾರ್ಯರು ಹೇಳಿದ್ದೇನೆಂದ್ರೆ, ಎರಡು ತರಹದ ಜನ ಇದ್ರಂತೆ. ಗೋಪಿಕಾಸ್ತ್ರೀಯರಲ್ಲೇ ತುಂಬಾ ಪುಣ್ಯ ಮಾಡಿ, ಅಂದ್ರೆ ಅವರ ಸಿಲೆಬಸ್ಗಿನ್ನ ಜಾಸ್ತಿ ಪುಣ್ಯ ಮಾಡಿದವರು ಕೆಲವರು, ಕ್ವಶನ್ ಪೇಪರೇ ಮುಟ್ಟದೇ ಇರೋರು ಕೆಲವರು. ಇಬ್ಬರಿಗೂ ಪುಣ್ಯವನ್ನ ವ್ಯವಸ್ಥೆ ಮಾಡಬೇಕು. ಹೆಚ್ಚಿನ ಪುಣ್ಯ ಮಾಡಿದವರಿಗೆ ಕಮ್ಮಿ ಮಾಡಬೇಕಾಗಿತ್ತು, ಪುಣ್ಯ ಕಮ್ಮಿ ಮಾಡಿದವರಿಗೆ ಪುಣ್ಯವನ್ನ ತುಂಬಬೇಕಾಗಿತ್ತು. ಎರಡೂ ಮನೆಗೆ ಬಂದಂತೆ, ಎರಡೂ ತರಹದ ಮನೆಗೆ. ಪುಣ್ಯ ಕಮ್ಮಿ ಮಾಡಿದವರ ಮನೆಗೆ ಬಂದಾಗ ಕೈ ಮುಗಿದು ಕೃಷ್ಣಾರ್ಪಣೆ ಹೇಳುವ ಬುದ್ಧಿಯನ್ನ ಕೃಷ್ಣನೇ ಪ್ರೇರಣೆ ಮಾಡಿದ್ದರಿಂದ ಅವರಿಗೆ ಬೆಣ್ಣೆನೂ ಉಳೀತು, ಪುಣ್ಯನೂ ಉಳೀತು ಅಂತ ದೇವರು. ಹೆಚ್ಚು ಪುಣ್ಯ ಮಾಡಿದವರ ಮನೆಗೆ ಹೋದಾಗ ಸಿಕ್ಕಾಪಟ್ಟೆ ಬೈದು ಗೀದು ಮಾಡಿದ್ದಕ್ಕೆ ಅಮ್ಮು ಪೋಯ ಸೊಮ್ಮು ಪೋಯ ಅಂತ, ಪುಣ್ಯನೂ ಹೋಯ್ತು ಬೆಣ್ಣೆನೂ ಹೋಯ್ತು. ಅಕೃಧ್ಯತಾಂ ಕೇಶವೋ ಅನುಗ್ರಹಾಯ ಶುಭಂ ಸ್ವಯೋಗ್ಯಾತ್ ಅಧಿಕಂ ನಿಹಂತು ಸಕೃಧ್ಯತಾಂ ನವನೀತಾದಿ ಮುಷ್ಣನ್ ಚಚಾರ ದೇವಃ ನಿಜ ಸತ್ ಸುಖಾಂಬುದಿ. ತನ್ನ ಹೊಟ್ಟೆ ತುಂಬಿಕೊಳ್ಳಲಿಕ್ಕೆ ದೇವರು ಕೊಡುದಿಲ್ಲ ಅಂತ ನೀವು ಅಂತೀರಲ್ಲ, ಯಾಕೆ? ಅದಕ್ಕೆ ಶ್ರೀಮದಾಚಾರ್ಯ ಅಂತದ್ದು, ಜ್ಞಾನಾನಂದ ಪರಿಪೂರ್ಣನಾದ ದೇವರಿಗೆ, ನಿತ್ಯ ತೃಪ್ತನಾದ ದೇವರಿಗೆ ಇವ್ರ ಮನೆ ಹಾಲು ಬೆಣ್ಣೆ ಮೊಸರು ಬೇಕಾ? ಅದ್ಯಾವುದೂ ಬೇಡ. ಸರಿ, ಹೀಗೆ ಇದ್ದಾಗ ಒಮ್ಮೆ ಇನ್ನೇನಾದ್ರೂ ಮಹಿಮೆ ಇದೆಯಾ ಅಂದ್ರು. ತುಂಬಾ ಇದೆಯಪ್ಪ ಕೃಷ್ಣನದ್ದು, ಅದು ಮುಗಿಯೋದಿಲ್ಲ. ಏಕದ ಗೃಹದಾಸೀಶು ಯಶೋಧ ನಂದಗೇಹಿನಿ ಕರ್ಮಾಂತರ ನಿಯುಕ್ತಾಸು ನಿರ್ಮಮಂಥ ಸ್ವಯಂ ದಧಿ. ಮೊಸರು ಕಡಿತಾ ಇದ್ದಾರೆ. ಸಾಮಾನ್ಯ ದೇವರು ಹತ್ತಿರ ಬರಬೇಕು ಅಂದ್ರೆ ಮೊಸರು ಕಡಿಬೇಕಂತೆ. ಈ ನಮ್ಮ ಮನೆ ಮೊಸರು ಇರಲಿ. ವಾದಿರಾಜರು ಹೇಳೋದು, ಉಪನಿಷತ್ತುಗಳೆಂಬ ಮಂದರ ಪರ್ವತವನ್ನ ಹಾಕಿ ಶ್ರೀವೇದಾಂತ ಮಹಾಚಲಮ್ಮಿ ಪರಿತಃ ಸೂತ್ರಾಹಿಪಂ ಬ್ರಹ್ಮಸೂತ್ರಗಳನ್ನ ಹಾಕಿ ಪೂರ್ವಪಕ್ಷ ಸಿದ್ಧಾಂತ ಅಂತ ಚೆನ್ನಾಗಿ ಮಥನ ಮಾಡಿದರೆ ಕೃಷ್ಣ ನಮಗೆ ಮೋಕ್ಷವನ್ನೇ ಕೊಡ್ತಾನೆ ಅಂತ ರುಕ್ಮಿಣೀಶ ವಿಜಯದ ಮೊದಲನೇ ಪದ್ಯವನ್ನೇ ಹೇಳ್ತಾರೆ. ಇವಳೇನ್ ಮಾಡಿದ್ಲು, ಮೊಸರು ಕಡಿತಾ ಇದ್ಲು. ಕೃಷ್ಣ ಓಡಿ ಬಂದ. ಅಮ್ಮ ಹಸಿವೆ? ಈ ಮಕ್ಕಳು ಮುದ್ದು ಮುಖದಿಂದ ಅಮ್ಮ ಅಂತ ಅಮಾಯ ಕೇಳಿದಾಗ ತಾಯಿಗೆ ಎಷ್ಟೇ ಇದಾದ್ರೂ ಸಂತೋಷ ಆಗುತ್ತೆ. ಬಂಜ ಬಾ ಕೊಡ್ತೇನೆ ಹಾಲು ತೊಡೆ ಮೇಲೆ ಹಾಕೊಂಡು. ವಾದಿರಾಜರಂದ್ರು, ಎಂತ ಭಾಗ್ಯ ರೀ, ಹಸಿರು ನೀರಡಿಕೆ ಇಲ್ಲದ ಕ್ಷೀರಸಾಗರದ ಓನರ್ ಕೃಷ್ಣ ಬಂದು ತೊಡೆಯ ಮೇಲೆ ಮಲಗಿ ಅವಳ ಹಾಲನ್ನ ಕುಡಿಬೇಕಾದ್ರೆ ಇನ್ನೆಷ್ಟು ಪುಣ್ಯ ಮಾಡಿದ್ದು. ಹಾಗೇನಾದ್ರೂ ಸ್ಪೆಷಲ್ ಪುಣ್ಯ ಇತ್ತ? ಹೌದು ಅಂದ್ರು. ಈ ಸ್ಪೆಷಲ್ ಆಫರ್ಸ್ ಅಂತ ಹಾಕ್ತಾರಲ್ಲ, ಆ ಟೈಮಲ್ಲೇ ಒಂದು ಪುಣ್ಯ ಬಂತ ಅವಳಿಗೆ. ಏನು? ಮೊಸರು ಕಡಿಬೇಕಾದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಮೂರು ಜಾಗೃತವಾಯಿತು, ಕೃಷ್ಣ ಬಂದ ಅಂತ. ಅದು ನಿಮಗೆ ಗೊತ್ತು. ರಾಜರಂತಾರೆ, ಮೊಸರು ಕಡಿಯಬೇಕಾದ್ರೆ ಭಾಗವತ ಒಂದು 3 ಅಂಶವನ್ನ ಹೇಳಿದೆ. ಬಾಯಲ್ಲಿ ಕೃಷ್ಣನ ಸ್ತೋತ್ರವನ್ನ ಮಾಡ್ತಾ ಮೊಸರು ಕಡಿತಾಳೆ. ಸುಮ್ಮನೆ ಕೆಲಸ ಮಾಡ್ತಿರ್ಲಿಲ್ಲ ಹಳೆ ಜನ. 100 ದೇವರ ನಾಮಗಳನ್ನ ಹೇಳ್ತಾ ಮನೆ ಕೆಲಸ ಮಾಡೋರು. ಮನೇಲಿ ಈ ಟಿವಿ ಗಿವಿ ಯಾವುದಿರ್ತಿರ್ಲಿಲ್ಲ. ಜೋರಾಗಿ ಅವ್ರು ಹೇಳೋದು ಕೇಳಿ ಕೇಳಿ ಮಕ್ಕಳಿಗೆ ಬಂದಿತ್ತು. ಹಿಂದಿನ ಮಕ್ಕಳಿಗೆ ಸಂಸ್ಕಾರ ಅಂದ್ರೆ ಇದನ್ನೇ ಅನ್ನೋದು, ಸ್ತೋತ್ರ ಬರೋದು. ಎಷ್ಟೋ ಜನಕ್ಕೆ ಈ ಮಕ್ಕಳಿಗೆ ಸಂಧ್ಯಾ ವಂದನೆಯನ್ನ ಅಪ್ಪ ಹೇಳಿಕೊಟ್ಟು, ಈ ತಾಯಿ ಅಪ್ಪ ಊರಲ್ಲಿ ಇಲ್ದೇ ಇದ್ದಾಗ ಅವಳು ಹೇಳ್ಕೊಡೋ ಎಲ್ಲ ಮಂತ್ರ ಗೊತ್ತಿರೋದು. ಹೀಗೆಲ್ಲ ಇತ್ತು. ಪಾಠ ಪ್ರವಚನ ತುಂಬಾ ಆದ ಮನೆಯಲ್ಲಂತೂ ಅವರು ಚಿಂತನೆ ಮಾಡಿಸೋರಂತೆ, ವ್ಯಾಕರಣ ತರ್ಕ. ಮನೆ ಹೆಣ್ಣು ಮಕ್ಕಳು ಇಲ್ಲಿವರೆಗೂ ಅಂದ್ರೆ ಶಂಕರಾಚಾರ್ಯರಿಗೂ ಮತ್ತೆ ಮಂಡನ ಮಿಶ್ರರು ಅಂತ ಅವರ ಕಾಲದಲ್ಲಿ ಇದ್ದವರು, ಅವರಿಬ್ಬರಿಗೂ ವಾಕ್ಯಾರ್ಥ ಆದ್ರೆ ಜಡ್ಜ್ಮೆಂಟ್ ಬೇಕಲ್ಲ. ಯಾರಾದ್ರೂ ಇಬ್ಬರು ಹೇಳಿದ್ದನ್ನ ತಿಳಿದು ಸರಿಯಾಗಿ ಜಡ್ಜ್ಮೆಂಟ್ ಕೊಡೋರು ಯಾರು? ಮಂಡನ ಮಿಶ್ರನ ಹೆಂಡತಿ ಜಡ್ಜ್ ಅಂತ. ಏನು ಅವಳ ಪಾಂಡಿತ್ಯ ಏನು? ಯಾಕೆಂದ್ರೆ ಮಂಡನ ಮಿಶ್ರನ ಬಗ್ಗೆ ಹೇಳ್ತಾ ಶಂಕರಾಚಾರ್ಯರು ಅಡ್ರೆಸ್ ಕೇಳ್ತಾರೆ. ಮಂಡನ ಮಿಶ್ರನ ಮನೆಗೆ ಹೋಗ್ಬೇಕು, ಹೇಗೆ ಹೋಗೋದು? ಇವತ್ತಿನ ಕಾಲದಲ್ಲಾದ್ರೆ ಗೂಗಲ್ಲು, ಇಂಥ ಮೇನು ಇಂಥ ಕ್ರಾಸು ಯಾವುದೂ ಹೇಳಲಿಲ್ಲ. ನೀವು ಹೀಗೇ ಹೋಗ್ತಾ ಇರ್ರಿ. ಯಾರ
ಮನೆಯ ಆಜುಬಾಜಿನಲ್ಲಿರುವ ಗಿಡದ ಮೇಲೆ ಕುಳಿತುಕೊಂಡು ಗಿಣಿಗಳು ವಾಕ್ಯಾರ್ಥ ಮಾಡ್ತಾ ಇರುತ್ತೆ. ಅದೇ ಅವರ ಮನೆಯ ಕುರುಹು ಅಂತ. ಏನದು? ಸ್ವತಃ ಪ್ರಮಾಣಂ ಪರತ ಪ್ರಮಾಣಂ ಕೀರಾಂಗನ ಯತ್ರ ಗಿರಾಂ ಗಿರಂತಿ ದೂರಸ್ಥ ನೀಡಾಂತರ ಸನ್ನಿರುದ್ಧ ಜಾನೀಹಿತನ್ ಮಂಡನ ಮಿಶ್ರಗೇಹಂ ಜಗದ್ಧ್ರುವಂ ಸ್ಯಾತ್ ಜಗದಧ್ರುವಂ ಸ್ಯಾತ್ ಕೀರಾಂಗನ ಯತ್ರ ಗಿರಾಂ ಗಿರಂತಿ. ಶಂಕರ ವಿಜಯದಲ್ಲಿ ಬರುವ ಈ ಪದ್ಯಗಳು. ತೆಂಗಿನ ಮರದ ಮೇಲೆ 50 ಗಿಣಿ ಪೂರ್ವಪಕ್ಷ ಅಂತ, 50 ಗಿಣಿ ಸಿದ್ಧಾಂತ. ಪ್ರಾಮಾಣ್ಯ ಸ್ವತಃನೋ ಪ್ರಾಮಾಣ್ಯ ಪರತಃನೋ, ಜಗತ್ತು ಶಾಶ್ವತವೋ ಅಶಾಶ್ವತವೋ. ಮಂಡನ ಮಿಶ್ರ ಗಿಣಿಗೆ ಪಾಠ ಹೇಳಿದ್ದಲ್ಲ, ಮಂಡನ ಮಿಶ್ರನ ಮನೆಯಲ್ಲಿ ಪಾಠ ಆಗಿ ಆ ಶಿಷ್ಯರು ಉರು ಹೊಡೆದದ್ದನ್ನ ಕೇಳಿ ಕೇಳಿ ಗಿಣಿಗಳಿಗೆ ತಲೆಗೆಟ್ಟು ಹೋಗಿ ವಾಕ್ಯಾರ್ಥ ಮಾಡ್ತಾ ಕೂತಿರೋದಂತ. ಅಂದ್ರೆ ಈ ದೇಶದ ಪಾಂಡಿತ್ಯದ ಡೆಪ್ತ್ ಏನಿತ್ತದು, ಅದ್ಭುತವಾದ ಪಾಂಡಿತ್ಯ ಅನ್ನೋದಕ್ಕೆ ಆ ನಲಂದ ಯೂನಿವರ್ಸಿಟಿಗೆ ಬೆಂಕಿ ಹಚ್ಚಿದ್ರೆ ಅದು 6 ತಿಂಗಳು ಉರಿತಂತದ್ದು. ನಲಂದ ಈಗೂ ವಿಕಿಪೀಡಿಯಾದಲ್ಲಿ ಕೊಡ್ತಾರೆ, ವೈ ನಲಂದ ಇಸ್ ಬರ್ಂಟ್ ಅಂತ ಕೊಡಿ. ಖಿಲ್ಜಿ ಅವನ ಕಾಲದಲ್ಲಿ ಮಹಾ ಹೊಟ್ಟೆ ಉರಿತನದಿಂದ ಅವ್ರು ಮಾಡಿದ್ದು. ಪರ್ಷಿಯಾ ದೇಶದ ರಾಜ, ಅವನಿಗೇನೋ ರೋಗ ಬಂತು. ಏನೇನು ವೈದ್ಯಕೀಯವನ್ನು ಮಾಡಿದ್ರು ಅವನಿಗೆ ಸರಿ ಹೋಗಲಿಲ್ಲ. ಕಡೆಗೆ ಯಾರೋ ಹೇಳಿದ್ರು, ಭಾರತ ದೇಶದಲ್ಲಿ ಒಳ್ಳೆ ವೈದ್ಯಶಾಸ್ತ್ರ ಇದೆ, ಶುಶ್ರೂಷ ಸಂಹಿತೆ, ಚರಕ ಸಂಹಿತೆ ಅಂತ, ಅವರನ್ನ ಯಾಕೆ ಕರೆಸಬಾರದು? ಹಾಳಾಗೋಗ್ಲಿ, ರೋಗ ಹೋಗುತ್ತೆ ಅಂದ್ರೆ ಕರ್ಸೋಣ. ಅವನಿಗೆ ತುಂಬಾ ಮಡಿವಂತ ತುರ್ಕ ಅವನು. ಈ ಭಾರತೀಯ ಹಿಂದೂಗಳಿಂದ ಔಷಧಿ ತಗೊಂಬಲ್ಲ ಅನ್ನೋಷ್ಟು ದೀಕ್ಷೆ, ಆದ್ರೂ ರೋಗ ವಾಸಿ ಆಗತ್ತಲ್ಲ ಅಂತ ಬಂದ. ಆಚಾರ್ಯ ರಾಹುಲ್ ಜಿ ಅಂತ ಬಂದವನು. ಅವನು ಮುಂದೆ ಹೇಳದಂತೆ, ನನಗೆ ರೋಗ ವಾಸಿ ಆಗಬೇಕು, ಆದ್ರೆ ನೀ ಹೇಳಿದ ಮೆಡಿಸನ್ ನಾ ತಗೊಂಬಲ್ಲ. ಅಯ್ಯೋ ನಿನ್ನ ಮಕ್ಕ ಕೆಟ್ಟಾಗ ತಗೊಂಡ್ರೆ ವಾಸಿ ಆಗೋದು ಕಟ್ಟ. ಆಯ್ತು ಕೊಡ್ತೇನೆ ಅನ್ನಂತ ಅವನು ಚಾಲೆಂಜನ್ನು ಒಪ್ಪಿಕೊಂಡ. ಬುದ್ಧಿವಂತಿಕೆ ಅವನು. ನಾನೇನ್ ಮಾಡಬೇಕು? ನಿಮ್ಮ ಕುರಾನಿನಲ್ಲಿ ಕೆಲವು ಪೇಜುಗಳಲ್ಲಿರುವ ವಿಷಯವನ್ನ ನೀವು ದಿನ ಪಾರಾಯಣ ಮಾಡ್ರಿ, ನಿಮಗೆ ಸರಿ ಹೋಗುತ್ತೆ. ತುಂಬಾ ಆನಂದ ಆಗೋಯ್ತು. ನನ್ನ ಕುರಾನನ್ನು ನಾನು ಪಾರಾಯಣ ಮಾಡಿ ರೋಗ ಹೋಗ ಪಾರಾಯಣ ಮಾಡುವ ಕುರಾನ್ ಪುಸ್ತಕ ನಮ್ಮೊಂದು 2 ದಿನ ಕೊಡ್ರಿ, ನಾನು ಅದನ್ನು ಯಾವ್ಯಾವ ಪೇಜು ಅಂತ ನೋಡಿ ನಿಮಗೆ ಹೇಳ್ತೀನಿ ಅಂತ. 2-3 ದಿನ ಕೊಟ್ಟ ಮೇಲೆ ರಾಜನಿಗೆ ಕೊಟ್ಟ. ಇಂತಿಂಥ ಪೇಜು ಅಂದಿದ್ದ, ಅವನು ಪಾರಾಯಣ ಮಾಡಿದ, ರೋಗವಾಸಿ ಆಯಿತು. ಇವನು ಜೊತೆಗಾರರಿಗೆಲ್ಲ ಆಶ್ಚರ್ಯ ಆಯಿತು. ಅಲ್ಲೋ ಕುರಾನಲ್ಲಿ ಇಂಥ ಮಹತ್ವ ಇದೆಯಾ? ಏನು ಸುಡುಗಾಡು ಇಲ್ಲ ಅಂದ. ಮತ್ತು ಹೋಯ್ತು ಹೇಗೆ ಅವನಿಗೆ ರೋಗ? ನಾನು ಯಾವ್ಯಾವ ಪೇಜ್ ಹೇಳಿದ್ದೆ ಅವನು ಎಂಜಲ್ ಮಾಡಿ ಪೇಜ್ ತಿರುಗಿಸೋನು. ಹೀಗೆ ಆ ಪೇಜನ್ನು ಮುಟ್ಟಿ ಅವನ ಕೈಗೆ ಔಷಧಿ ಹತ್ತುತ್ತಾ ಇತ್ತು, ನಾಲಿಗೆಗೆ ಹತ್ತುತ್ತಾ ಇತ್ತು ಔಷಧಿ. ಆ ಪೇಜಿಗೆ ನಾನು ಲೇಪ ಮಾಡಿದ್ದೆ ಔಷಧಿಯನ್ನ. ಆ ಹುಚ್ಚು ಮಂಡ್ಯದಿಗೆ ಗೊತ್ತಾಗಿಲ್ಲ, ಇದೇನೋ ಥರ ಇದೆ ಅನ್ನೋನು. ಅದು ನಿಮಗೆ ಸರಿ ಹೋಗ್ತಾ ಇದೆ ಅನ್ನೋದು ಕುರು ಅಂದ್ಬಿಟ್ಟೆ ನಾನು. ಇದು ಅವನಿಗೆ ಗೊತ್ತಾಗಿ ಇಂಥ ಒಂದು ರೋಗ ಹೋಯಿತು, ಸಂತೋಷದ ಜೊತೆಯಲ್ಲಿ. ಹೀಗೆಲ್ಲ ಬುದ್ಧಿವಂತಿಕೆ ನೋಡಿ. ಈ ಬುದ್ಧಿವಂತಿಕೆ ಇವ್ರಿಗೆ ಇರಬಾರ್ದು ಅನ್ನೋ ಹೊಟ್ಟೆ ಕಿಚ್ಚಿನಿಂದ ನಲಂದ ಯೂನಿವರ್ಸಿಟಿಗೆ ಬೆಂಕಿ ಹಚ್ಚಿದ್ದಂಥದ್ದು. ಈ ವಿಕಿ ವೈ ನಲಂದ ಯೂನಿವರ್ಸಿಟಿ ಬರ್ಂಟ್ ಅಂತ ಕೊಡಿ, ಇದನ್ನು ಕೊಡ್ತಾರೆ. 2 ಬಾರಿ ಸುಟ್ಟಿದ್ದಾರೆ ಅದನ್ನು. ಹೀಗಾಗಂದ್ರೆ ಈ ದೇಶದಲ್ಲಿ ಅಂತಹ ಪಾಂಡಿತ್ಯ ಇತ್ತು, ತುಂಬಾ ಬುದ್ಧಿವಂತಿಕೆ. 65,000 ಗುರುಕುಲಗಳಿದ್ದು. ಮೆಕಾಲೆ ಬಂದು ಎಲ್ಲ ಹಾಳು ಮಾಡಿದ್ದ, ಹಾಳು ಮಾಡಿಟ್ಬಿಟ್ಟ. ಆ ಮೆಕಾಲೆ ಅಪ್ಪ ಒಂದು ಪತ್ರ ಬರೆದಿದ್ದಂತ, ಅಲ್ಲೋ ನೀ ಇವತ್ತು ಕಾನ್ವೆಂಟ್ ತೆಗೆದ್ರೆ ಯಾವತ್ತು ಅದನ್ನು ಓದೋರು ಮಾಡೋರು. ಕಲ್ಕತ್ತಾದಲ್ಲಿ ಮೊದಲನೇ ಕಾನ್ವೆಂಟ್ ಶುರು ಆದದ್ದು, ಆಮೇಲೆ ಬಾಂಬೆ, ಆಮೇಲೆ ಚೆನ್ನೈ ಶುರು ಆದದ್ದು. ಅವನಂತ, ನಾನು ಇವತ್ತು ಇಂಡಿಯನ್ಸ್ ಕನ್ವರ್ಟ್ ಆಗಲಿ ಅಂತ ಬರದೇ ಇಲ್ಲ ನಾನು. 200 ವರ್ಷಕ್ಕೆ ಪ್ರತಿಯೊಬ್ಬನು ಕಾನ್ವೆಂಟ್ಗೆ ಸೇರ್ತಾನೆ, ಎಲ್ಲ ಆಚಾರ ಮಕ್ಕಳು ಕಾನ್ವೆಂಟ್ ಅಲ್ಲಿ ಇರ್ತಾರೆ ಅಂತ ಬರ್ದಿದ್ದಂತವನು. ಅಂತ ಪಾಪಿ ಅವನು. ಇವತ್ತು ಅದೇ ಆಗಿದೆ. ದೇಶೀಯವಾದ ವಿದ್ಯೆ ಬೇಕಾಗಿಲ್ಲ, ಪ್ರಕೃತದಲ್ಲಿ ಇರಲಿ. ಪ್ರಕೃತಕ್ಕೆ ನಮ್ಮ ಸ್ವಾಮಿ ಜ್ಞಾನ ಭಕ್ತಿ ವೈರಾಗ್ಯ ಇದ್ರೆ ಬರ್ತಾನೆ. ಜ್ಞಾನ ಇದೆ ಸರಿ, ಗಾನವನ್ನ ಮಾಡಿದ್ಲು, ಜ್ಞಾನ ಇದೆ. ಇನ್ನು ಭಕ್ತಿ ಇದೆ ಅಂತ ಹೇಗೆ ಗೊತ್ತಾಯ್ತು? ಕಣ್ಣಲ್ಲಿ ನೀರು ಸುರಿತಾ ಇದೆ. ಅರ್ಥಾನುಸಂಧಾನ ಮಾಡಿ, ಇಂಥ ಮಗುವಿನ ತಾಯಿ. ಯಾವುದೇ ಒಂದು ಪಾರಾಯಣ ಮಾಡ್ಬೇಕಾದ್ರೆ ಅರ್ಥದ ಕಡೆ ಗಮನ ಇದ್ರೆ ತಪ್ಪೋದು ಇಲ್ಲ, ಆಸ್ವಾದನೆ ಮಾಡಿ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಸರಿ, ವೈರಾಗ್ಯ ಇದೆ ಅಂತ ಗೊತ್ತಾಯ್ತು. ಒಂದಿಟ್ಟು ಹೂ ಮಾಡ್ಕೊಂಡಿದ್ಲು, ತಲೆ ಅಲ್ಲಾಡ್ತಾ ಇತ್ತು.
ಆ ಹೂವು ಕೆಳಗೆ ಬಿತ್ತು, ಬಿದ್ದದ್ದನ್ನು ನೋಡಿದ್ರು ಎತ್ತಿ ತಲೆಗೆ ಇಟ್ಕೊಂಡಿಲ್ಲ. ಇದು ವೈರಾಗ್ಯದ ಸಂಕೇತ. ಅದಕ್ಕೆ ದೇವರು ಬಂದ ಅಂತ. ಕೃಷ್ಣ ಬರಬೇಕಾದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಬೇಕು. ತೊಡೆ ಮೇಲೆ ಮಲಗಿಸ್ಕೊಂಡು ಹಾಲನ್ನು ಕುಡಿಸ್ತೀಯಾಳೆ. ತಕ್ಷಣ ಒಳಗೆ ವಿಷಯಗಳ ಕಡೆ ಗಮನ ಹೋಯಿತು. ಇದು ನಮ್ಮ ಮೆಂಟಲ್ ಸ್ಟೇಟಸ್ಸಿಗೆ ಇದೊಂದು ಪುಟ್ಟ ಕಥೆ. ದೇವರ ಪೂಜೆಯನ್ನು ಸಂಕಲ್ಪ ಮಾಡಿ ಮಾಡ್ತಾ ಇರ್ತೇವೆ. ಸ್ವಲ್ಪ ಏನಾದರೂ ಲೌಕಿಕವಾಗಿ ಬೆನಿಫಿಟ್ ಸಿಗತ್ತೆ ಅಂತಂದ್ರೆ ವಿಠ್ಲಾಚಾರ ಪುರಾಣ ಬಿಟ್ಟಲ್ಲೇ ಮಂಗಳ ಅಂತ ಬಿಟ್ಬಿಟ್ಟು ಓಡಿಬಿಡ್ತೇವೆ. ಹಾಲು ಉಕ್ಕಲಿಕ್ಕೆ ಶುರು ಆಯ್ತು ಅಡಿಗೆ ಮನೆಯಲ್ಲಿ. ಅಯ್ಯೋ ಹಾಲು ಉಕ್ಕತ್ತೆ ಅಂತ ಕೃಷ್ಣನ ಕೆಳಗೆ ಕುಕ್ಕದ್ಲು ಓಡಿಬಿಟ್ಟು. ಕೃಷ್ಣ ಅಂದ, ಕ್ಷೀರಸಾಗರದ ಓನರ್ರೆ ನಾನು, ಕೋಟಿ ಜನ್ಮದ ಪುಣ್ಯ ಇದ್ರೆ ನಿನ್ ತೊಡೆ ಮೇಲೆ ಬರ್ತೇನೆ, ನಿನಗೆ ನನಗಿಂತ ಆ ಹಾಲೇ ಹೆಚ್ಚಾಯ್ತಲ್ಲ, ಕ್ಯಾ ಹಾಲು ಹೈ ಅಂದ. ಅಷ್ಟರಲ್ಲಿ ಅದೇನಾಗಿತ್ತು, ಇಟ್ಟ ಹಾಲು ಉಕ್ಕೋಯ್ತು. ಕೃಷ್ಣನನ್ನ ಕುಕ್ಕಿದ್ದಕ್ಕೆ ಕೃಷ್ಣ ಮೊದಲೇ ಕಲ್ಲು ತಗೊಂಬಂದಿದ್ದ ಮೇಲೆಲ್ಲ ಕಟ್ಟಿದ್ದಕ್ಕೆ ಹೊಡೆದ. 106 ಲೀಟರ್ ಹಾಲು ಚೆಲ್ಲೋಯ್ತು. ಕೃಷ್ಣ ನೀನು ಬಿಡೋದಿಲ್ಲ ಅಂತ ಕೋಲು ಹಿಡ್ಕೊಂಬಂದ್ಲು. ಅದು ಕೋಲು ಹಿಡ್ಕೊಂಬರ್ಲಿಕ್ಕೆ ತುಂಬಾ ರೇಗೋಗಿದ್ದೇನೆಂದ್ರೆ, ಒಂದು ಬೆಣ್ಣೆ ಗಡಿಗೆ ತಗೊಂಡು ಬೆಕ್ಕಗೆ ಬೆಣ್ಣೆ ಅಲಂಕಾರ ಮಾಡ್ತಾ ಇದ್ದೆ. ನೀನು ಪಕ್ಕಕ್ಕೆ ಇಟ್ಟಾಕ ಅದಕ್ಕೆ ಹಾಕ್ಬೇಕು, ಮ್ಯಾವ್ ಮ್ಯಾವ್ ಅಂತ ಹೊಡ್ಕೋತಾ ಇದ್ದದು. ಹಾಗಾಗಿ ಹೊಟ್ಟೆ ಉರಿತು. ನೀನ್ ಸುಮ್ಮನೆ ಬಿಡಲ್ಲ ಅಂತ ಅಟ್ಟಿಸಿಕೊಂಡು ಹೋದ. ಅವನು ಬೆಳ್ಕೊಂಡು ಹೌದು ಹೌದು ಹೌದು. ವಾಯುದೇವರು ಅದು ನಮ್ಮ ಇದೆಯಲ್ಲ, ವಾಯುದೇವರು ಬೆಣ್ಣೆ ಅದೊಂದಾಯ್ತು. ವಾಯುದೇವರೇ ಮರ್ಕಾನ್ ಭೋಕ್ಷನ್ ಅಂತಿದೆ ಇಲ್ಲಿ. ಶ್ರೀಮದಾಚಾರ್ಯ ಯಮಕ ಭಾರತದಲ್ಲಿ ಏನಂತಾರೆ, ವಾಯುದೇವರನ್ನೇ ಮಂಗವನ್ನಾಗಿ ಮಾಡಿಕೊಂಡು ಅದರ ಮೇಲೆ ಬೇರೆ ಆಟ ಆಡ್ಕೊಂಡು ಬರೋಣಂತೆ. ಯಮಕ ಭಾರತದಲ್ಲಿ ಅದೇ ಅಂತಾರೆ. ಕೃಷ್ಣ ಅದಕ್ಕೆ 3 ದಿನ ಕೋತಿ 3 ದಿನ ಬೆಕ್ಕು, ಕೋತಿಗೆ ಅಲಂಕಾರ ಮಾಡೋರು. ಸ್ವಯಂ ವಾಯುದೇವರ ಬೆಣ್ಣೆ, ನನಗೆ ವಾಯುದೇವರ ಕವಚ ಅಂತ ಹಾಕೊಂಬನು, ಅಟ್ಟಿಸ್ಕೊಂಬಂದ್ಲು. ಬಿಡ್ಲೇ ಇಲ್ಲ. ಕೃಷ್ಣ ಸಿಗಲೇ ಇಲ್ಲ. ಓಡಿ ಓಡಿ ಸುಸ್ತಾಗಿ, ಅಪ್ಪ ನೀನು ಹಿಡಿಲಿಕ್ಕೆ ಆಗಲ್ಲಪ್ಪ ಅಂತ ಹೇಳಿ ಒಂದು ಕಡೆ ನಿಂತು. ಕೃಷ್ಣ ಅಂದ, ಹತ್ರ ಓಡಿ ಬಂದ, ಅಮ್ಮ ನೀನೇ ಹಿಡ್ಕೊ ಅಂತ. ಅಲ್ಲ ರೀ, ಕೃಷ್ಣ ಬರಬೇಕು ಅಂದ್ರೆ ಈಗ ಹೇಳಿದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಬೇಕು ಅಂತ ಮತ್ತೆ ಹೇಗೆ ಸಿಕ್ಕಿ ಹಾಕಿಕೊಂಡ? ವಾದಿರಾಜರಂದ್ರು, ಕೃಷ್ಣ ಬರಬೇಕು ಅಂದ್ರೆ ಪುಣ್ಯ ಬೇಕು. ಈಗ ಒಂದು ಪುಣ್ಯ ಇತ್ತು. ಏನು ಪುಣ್ಯ ಇತ್ತು? ಪರಾನು ಯಾತ್ರಾರ್ಜಿತ ಪುಣ್ಯ ಪಾತ್ರಿ. ಕೃಷ್ಣನ ಹಿಂದೆ ಓಡಿದ್ದರಿಂದ ತೀರ್ಥಯಾತ್ರೆ ಮಾಡಿದ ಪುಣ್ಯ ಕೊಟ್ಟಂತೆ ದೇವರು. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತ್ರ ಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಬರೆದು ಪರತ್ರವ ಪಡುವುದೇ ಫಲವಿದು ಬಾಳುವುದಕ್ಕೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಸತ್ಪಾತ್ರರ ಜೊತೆಯಲ್ಲಿ ಯಾತ್ರೆಯನ್ನು ಮಾಡಿ ಅಂತಾರೆ. ದೇವರನ್ನ ತಿಳಿದವರ ಜೊತೆ ಹೋದ್ರೆ ಪುಣ್ಯ ಅಂದ್ರೆ ದೇವರಿಂದ ಓಡೋದು, ಅದಕ್ಕಿಂತ ಭಾಗ್ಯ ಬೇಕಾ? ಮನೆಯಲ್ಲಿ ತಂದು ವರ್ಣಕಲ್ಲಿ ಕಟ್ಟಬೇಕು, 2 ಇಂಚ್ ಕಮ್ಮಿ ಆಯ್ತು, ಅದಕ್ಕೆ ಮತ್ತೆ ಅಂದ್ರೆ ವಾದಿರಾಜರು ಜ್ಞಾನ ಭಕ್ತಿ ವೈರಾಗ್ಯ ಬೇಕು. ಅವಳು ಭಕ್ತಿ ಇದೆ, ಜ್ಞಾನ ಇಲ್ಲ, ವೈರಾಗ್ಯ ಇಲ್ಲ. ಕಡೆಗಲ್ಲ ನೀನ್ ಕಟ್ಟಕ್ಕಾಗಲ್ಲಪ್ಪ, ನೀನ್ ನನ್ನ ಮಗ ಅಲ್ಲ ಅಂತ. ಹಾಗಾದ್ರೆ ಕಟ್ಟು ಅಂದ ದೇವರು. ಇದನ್ನು ದೃಷ್ಟಾಂತವಾಗಿ ತಗೊಂಡು ಅಣೋರಣೀಯ ಮಹತ್ವಮಯ್ಯನ್ಗೆ ಟೀಕಾಕೃತ್ಪಾದರು ಎಳೆದುಕೊಂಡು ಬಂದು ಮನೆ ಮುಂದೆ ಇದ್ದ ಗಿಡವನ್ನ ಬೀಳಿಸ್ದ. ನಳಕೂಬರ ಮಣಿಗ್ರೀವ ಅಂತ 2 ಕುಬೇರನ ಮಕ್ಕಳ ಉದ್ಧಾರ ಆಯಿತು. ಇದಾದ್ಮೇಲೆ ಈ ಊರು ಬೇಡ, ಪಕ್ಕದ ಊರಿಗೆ ಹೋಗೋಣ. ಪಕ್ಕದ ಊರು ವೃಂದಾವನ. ಅವರೆಲ್ಲ ಬರಲ್ಲ ಅಂದ್ರು. ಆಮೇಲೆ ತೋಳಗಳು ಬಂದು ಎಲ್ಲರನ್ನೂ ಕಚ್ಚಿತು. ಆ ತೋಳ ದೇವರ ರೋಮಕೂಪದಿಂದ ಬಂತು. ಎಲ್ಲ ಒಂದು ಮೀಟಿಂಗ್ ಮಾಡಿದ್ರು. ಕೃಷ್ಣನ ಒಂದು ಪ್ರಪೋಸಲ್ ಕೊಟ್ಟ್ಯಾನ, ಪಕ್ಕದ ವೃಂದಾವನಕ್ಕೆ ಬರ್ತಿರೋ, ಇಲ್ಲೇ ಇದ್ದು ವೃಂದಾವನ ಆಗ್ತಿರೋ ಅಂತ. ಆಗೋದ್ರಕ್ಕಿಂತ ಹೋಗೋದೇ ವಾಸಿ ಅಂದ್ರು ಅವರು. ಸರಿ, ರೋಮಕೂಪಗಳಿಂದ ವೃಂಕಗಳ ನಿರ್ಮಿಸಿದ ಅಂತ ರಾಜರು ಲಕ್ಷ್ಮೀ ಶೋಭಾನದಲ್ಲಿ ಅಂತಾರೆ. ಅಲ್ಲಿಗೆಲ್ಲ ಬಂದರು. ಅಲ್ಲಿ ಗೋವರ್ಧನಗಿರಿ, ಯಮುನಾ, 3-4 ಅಸುರರ ಸಂಹಾರ ಆಯಿತು. ಯಮುನಾ ತೀರದಲ್ಲಿ ಒಮ್ಮೆ ಎಲ್ಲ ಹುಡುಗರು ಬಂದಾಗ ಮೂರ್ಛೆ ಬಿದ್ದು ಕೆಲವರು ಸತ್ತು ಹೋದ್ರು. ಕೃಷ್ಣ ಕೇಳಿದ, ಏನಾಗಿದೆ? ಇನ್ನೊಂದು ಸುಟ್ಟು ಹಾವಿಗೆಪ್ಪ ಕಾಲಿಯನಾಗ ಅಂತ. ಅದು ವಿಷ ಬಿಟ್ಟು 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 ಗಾಳಿ ವಾತಾವರಣ ಎಲ್ಲ ಹಾಳು ಮಾಡಿ ಬಿಟ್ಟಿದೆ. ನೀವು ಓಡಿಸ್ತೀಯಾ? ನಾವು ಓಡಿಸ್ತೀನಿ, ದಯಮಾಡಿ ಬಲರಾಮಂಗೆ ಹೇಳಬೇಡ್ರಿ. ಯಾಕೆ ಕೃಷ್ಣ? ಅವನು ಹಾವು, ಇದು ಹಾವು, ಜಾತಿ ಮೇಲೆ ಪ್ರೀತಿ ಇರುತ್ತೆ, ಹಾಳಾಗ ಹೋಗ. ಅವನು ಬೇಡ ಅಂದ್ರೆ ನಾವು ಅನ್ನೋ ಆಗಿಲ್ಲ, ಅನುಭವಿಸೋ ಆಗಿಲ್ಲ ಅಣ್ಣ. ಅದಕ್ಕೆ ಒದ್ದ ಮೇಲೆ ಬೇಕಾದ್ರೆ ಫೋನ್ ಮಾಡೋಣ. ಅಣ್ಣ ನಿಮ್ಮ ಫ್ರೆಂಡ್ ಅಂತೆ, ವಿ ಆರ್ ವೆರಿ ಸಾರಿ ಅಂದ್ಬಿಟ್ರೆ ಆಯ್ತು. ಹಾಗೆ ಮಾಡ್ರಿ ಅಂದ್ರು. ಸರಿ, ಕೃಷ್ಣ ಬಂದ. ಕದಂಬ ವೃಕ್ಷ ಅಂತಿತ್ತು, ಅದನ್ನ ಹತ್ತಿ ಜಿಗದೆಯಾನ ಹಾವು ಬಂದು ಸುತ್ಕೊಂಡ್ಬಿಡ್ತು. ಪಾಪ ಇಲ್ಲಿ ಹುಡುಕ್ತಾನೆ. ಬಲರಾಮ ಕೃಷ್ಣ ಬಂದ್ರು, ಊಟಕ್ಕೆ ಬನ್ರಿ. ಬಲರಾಮ ಅಂದ, ಕೃಷ್ಣ ಕಾಣಿಸ್ತಾ ಇಲ್ಲ, ಕೇಳು ಯಾರ್ದಾನ ಮನೇಲಿ ಇದಾನ. ಅವ್ರು ಕೇಳೋದು, ಇವತ್ತೇನು ಡ್ರೆಸ್ ಹಾಕಿದ್ರಮ್ಮ? ಪಿಳ್ಳಂಗೋವಿಯ
ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ. ನಂದ ಗೋಪನ ಮಂದಿರಂಗಳ ಸಂದು ಗೊಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಅಂದದ ಕಳು ಕಂದ ಕರುಗಳ ಮಂದೆ ಮಂದೆಯಲಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ. ಎಲ್ಲೂ ಇಲ್ಲ, ಎಲ್ಲರಿಗೂ ಭಯ ಆಗಿದೆ. ಯಾರೋ ಹುಡುಗರು ಬಂದು ಬೇರೆ ಹೇಳಿದ್ರು, ಕೃಷ್ಣನ್ ಹಾವು ನುಂಗ್ಲಿಕ್ಕತ್ತಾವ, ಈಗ ಬಂದ್ರೆ ಮಾರಿ ಕಾಣ್ತಾವಂತ. ಅದೇನೇ ಹೊಡ್ಕೊಂಡ್ರು. ಅಲ್ಲಿ ಯಾಕೆ ಹೋದ ಏನು ಬಲರಾಮನ್ ಬೈ ನಿಂಗೆ ನೋಡ್ಕೊಂಬಕ್ಕೇನೋ, ದೊಡ್ಡವನೊಂದು ಇನ್ಮೇಲೆ ಬಿಟ್ರೆ ಹಿಂಗೆ ಮಾಡೋದ. ಬಲರಾಮಂದು ಬಾಯಿ ಮುಚ್ಚ್ರಿ, ನಾ ಏನು ತುಂಬ ದೊಡ್ಡವನೇನಲ್ಲ, ಅದು 3 ತಿಂಗಳು ದೊಡ್ಡವನಷ್ಟೇ. ಮತ್ತೆ ಏನದು ಹಾವು ಸುತ್ತಕೊಂಡು ನಾ ಏನು ಸಾಯ್ಲಿಕ್ಕಾಗತ್ತೆ? ದಿನ ಅವ್ನು ಮಲಗೋದೆ ವರ್ಜಿನಲ್ ಹಾವು ಮೇಲೆ. ಇದು ಯಾವುದೋ ಕೆರೆ ಹಾವು, ಏನು ಮಾಡಲ್ಲ ಬನ್ರಿ ಅಂತ ಇವ್ರ ಮೇಲೆ ಮಲ್ಕೊಂಬೋದು. ಸರಿ, ಎಲ್ಲ ಬಂದ್ಯಾರೆ. ಬಲರಾಮದೇವ್ರಂದ್ರು, ಕೃಷ್ಣ ಅದನ್ನ ಬಿಡಬೇಡ ವದಿ ಅಂತ. ನಿನ್ನಿಂದಾನೆ NOC ಬೇಕಾಗಿತ್ತು, ಮಾಡ್ತೇನೆ ಅಂತ ದೇವರು ನರ್ತನ ಶುರು ಮಾಡ್ಯಾನೆ. ಎಲ್ಲ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಸೇರದ್ರಂತೆ. ಬ್ರಹ್ಮದೇವರಂದ್ರು, ಸ್ವಾಮಿ ನೀನು ನರ್ತನ ಮಾಡಿದ್ರೆ ನಮ್ದೊಂದು ಸೇವಾ ಏನು ಅಂತ. ನಾನು ಮೃದಂಗವನ್ನು ಬಾರಿಸ್ತೇನೆ, ನನ್ನ ತಮ್ಮ ವಾಯುದೇವರು ಒಳ್ಳೆ ಗಾನ ಮಾಡ್ತಾರೆ. ರುದ್ರದೇವರಂದ್ರು, ನೀನೇನು చేయాలి ಅಂತ. ಊರ್ಕೆ ಚೂಡು ಅಂದ್ರು. ನೋ 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 ನೋ, ನಮ್ಮದು ಒಂದು ಸೇವಾ ಆಗಬೇಕು. ಮತ್ತೇನು ಮಾಡ್ತೀನಿ? ತಾಳ ಹಾಕ್ತೀನಿ. ಸರಿ, ತಾಳ ಹಾಕೋ, ನಿನ್ನ ತಾಳಕ್ಕೆ ತಕ್ಕ ಕುಣಿಯಲ್ಲ, ಅವ್ನ ಪಾಡಿಗೆ ಅವ್ನು ಕುಣಿತಿರ್ತಾನೆ, ನಿನ್ನ ಪಾಡಿಗೆ ನಿನ್ನ ತಾಳ ಹಾಕೋ. ಕೆಲವರು ಹಾಕೋ ತಾಳಕ್ಕೂ ತೋರಿಸೋದಕ್ಕೂ ಸಂಬಂಧವೇ ಇಲ್ಲ. ಚೆನ್ನಾಗಿ ಹೇಳ್ತಾರೆ, ಆದ್ರೆ ಏನೇನೋ ತೋರಿಸ್ತಾರೆ. ಇದುವರೆಗೂ ಸರಿ ಮಾಡ್ಕೊಳ್ಳಿಲ್ಲ. ಆಕಾಶ ಭೂಮಿಗಳ ಅಂತ ಕೈ ಎತ್ತಬಿಟ್ರು. ಈಗ ನೋಡಿದವ್ರಿಗೆ ತಲೆ ಕೆಟ್ಟೋಯ್ತು, ನಾವು ಸರಿ ಇಲ್ವೋ ಅವ್ರು ಸರಿ ಇಲ್ವೋ. ನಮ್ಮ ದೇವರ ನರ್ತನ ಶುರು ಆಗಿದೆ. ತತ್ತ ದಿಮಿತ ತತ್ತ ತದಿಮಿತ ತತ್ತ ದಿಮಿತ ಧಿಮಿಕಿಯನು ಹರಿಯಾಡಿದನೆ ಹರಿಯಾಡಿದನೆ. ಹಾರ ಪದಕ ಕೇಯೂರ ಕಿರೀಟವು ಧೀರ ಬಪುರಿಯದು ವೀರ ಹೊಳೆಯುತ್ತಿರೆ ಮಾರ ಜನಕ ಸುಕುಮಾರ ಸಾರ ಗುಣ ಸಾಂದ್ರ ಮಹಿಮ ಹರಿ ತತ್ತ ತಧಿಮಿತ ಧಿಮಿಕಿಯನುತ ಹರಿಯಾಡಿದನೆ ಹರಿಯಾಡಿದನೆ. ಅನೀನದ ಪದ್ಮಭವೋ ಮೃದಂಗಂ ಜಗೋ ಹನುಮಾನ್ ಜಗತಾಮಧೀಶಂ ಅದರಷಯ ತಾರಗತಿ ಕಬರ್ದೀನ ನರ್ತ ಗೋಪಾಲಕ ಬಾಲಮೌಲಿ. ಇದು ಮಾದರಿದ್ರಂಥದ್ದು. ಕನಕದಾಸರಂದ್ರು, ಡೊಳ್ಳಿನ ಮೇಲ್ ಕೈಯ ಭರಮಪ್ಪ ಹಾಕ್ಯಾನೋ ಶಿವಪ್ಪ ತಾಳವ ಕುಟ್ಟನ್ ಮ್ಯಾಲ್ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು ಚಲವ ಕನಕಪ್ಪ ಕೊಡದನ್ ಮ್ಯಾಲ್. ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ ಬನ್ನೀರೆ ನೋಡ ಬನ್ನೀರೆ. ಕರಿಯ ಹೊಳೆಯಲ್ಲಿ ತುರುಗಾಗಳ ಕಾಯುತ್ತ ಉರಗಾನ ಹೆಡಮ್ಯಾಲ್ ಧುಮುಕಾನ್ ಮ್ಯಾಲ್ ಉರಗಾನ ಹೆಡಮೇಲೆ ಹಾರಾರಿ ಕುಣಿವಾಗ ನಾರೇರಿ ವರವಾನ್ ಇತ್ತಾನ್ ಮ್ಯಾಲ್. ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ. ಎಲ್ಲ ಒನ್ಸ್ ಮೋರ್ ಅಂದ್ರು. ನಾಗಪತ್ನಿಯರಂದ್ರು, ಒನ್ಸ್ ಮೋರ್ ಬೇಡಪ್ಪ, ನಮ್ಮ ಮನೆಯವ್ರು ನೋ ಮೋರ್ ಆಗ್ಬಿಡ್ತಾರೆ. ನೀವು ಬೇಕು ಅಂದ್ರೆ ಯೂಟ್ಯೂಬಲ್ಲಿ ಇನ್ನೊಂದ್ಸಲಿ ನೋಡ್ಕೊಳ್ರಿ, ಅದು ಲೈವ್, ಅದು ಪ್ರೋಗ್ರಾಮು. ಅದ್ಭುತವಾದ ನರ್ತನ. ನ್ಯಾಯೋ ಹಿ ದಂಡ ಕೃತ ಕಿಲ್ವಿಷೇಸ್ಮಿನ್ ತವಾವತಾರ ಖಲ ನಿಗ್ರಹಾಯ ರಿಪೋಸ್ಸುತಾನಾಮಪಿ ತುಲ್ಯ ದೃಷ್ಟೇಃ ದತ್ಸೇದಮಂ ಫಲಮೇವಾನುಶಂಸ್ಯಂ ಕಸ್ಯಾನು ಭಾವೋಸ್ಯ ನ ದೇವ ವಿದ್ಮಹೇ ತವಾಂಘ್ರೇಣು ಸ್ಪರ್ಶಾಧಿಕಾರ. ನಿನ್ನ ಪಾದ ರೇಣುಗಳನ್ನ ಸ್ಪರ್ಶ ಮಾಡುವ ಅಧಿಕಾರ ನನ್ನ ಯಜಮಾನನಿಗೆ ಹೇಗೆ ಗೊತ್ತೋ ನಮ್ಮಪ್ಪ. ಯದ್ವಾಂಚಯ ಶ್ರೀ ಲಲನ ಆಚರ ತಪಃ. ಈ ಪಾದಧೂಳು ಬೇಕು ಅಂತಾನೆ ಲಕ್ಷ್ಮೀದೇವಿ ತಪಸ್ಸು ಮಾಡಿ ನಿನ್ನನ್ನ ಮದುವೆ ಆದದ್ದು. ಅಂತ ಪಾದವನ್ನ 3 ಗಂಟೆ ನನ್ನ ಗಂಡನ ಮೇಲೆ ಇಟ್ಟಿಯಲ್ಲ, ನನ್ನ ಗಂಡ ತುಂಬಾ ಪುಣ್ಯಾತ್ಮ ಅಲ್ವಾ?
ದೇವರು ನಿಲ್ಲಿಸಿದ್ನಂತೆ. ವಾದರಾಜರಂದ್ರೆ ಯಾಕೆ ನಿಲ್ಲಿಸಿದ್ದು? ಹಾಗೇ ರೀ, ಹೆಣ್ಮಕ್ಳು ಮುದ್ದಾಗಿ ಕೇಳಿಬಿಟ್ರೆ ಎಲ್ಲ ನಿಲ್ಲಿಸ್ಬಿಡ್ತಾರೆ ಗಂಡಸರು, ಯಾರ ಮನ ಕರಗಲ್ಲ ಅಂತ. ಕೆಲವರು ರೇಗಿ ಸತ್ತೋಗ್ತಾ ಇರ್ತಾರೆ, ಟಿಕೆಟ್ ಕೊಡ್ರಿ ಅಂತ. ಯಾವುದೋ ಹೆಣ್ಣು ಬಂದ್ಬಿಟ್ರೆ, ಎಷ್ಟು ಟಿಕೆಟ್ ಬೇಕಾ ಅಮ್ಮ ನಿಂಗೆ, ಎಷ್ಟು ಬೇಕೋ, ಸದ್ಯಕ್ಕೆ ಒಂದು ಕೊಡಿ ಸಾಕು ಅಂತ. ತಥಾಹಿನಾರಿ ಮೃದುಭಾಷಣೇನ, ಇದು ರಾಜರನ್ನೋದು. ಚೆನ್ನಾಗಿ ಸ್ತೋತ್ರ ಮಾಡಿದರು. ದೇವರು ಅವ್ರನ್ನೆಲ್ಲ ವಾಪಸ್ ಕೊಟ್ಟು ಕಳಿಸ್ಯಾನೆ. ವಾಪಸ್ ಬಂದಾಗ ಏನು ಆನಂದೋ! ಹಾವಿನ ತೆಕ್ಕೆಯಿಂದ ನೀರಿನ ಮಧ್ಯೆಯಿಂದ ಬಂದರೆ ಸಂತೋಷ ಪಡೆದೇನ್ರಿ, ಎತ್ತಿ ಮುದ್ದಾಡಿ ಕೃಷ್ಣ ಇನ್ನೆಲ್ಲೋ ಹೋಗ್ಬೇಡೋ, ನಮ್ಮ ಮಕ್ಕಳು 3:15 ವ್ಯಾನಲ್ಲಿ ಬಂದ್ರೇನೆ ನಮಗೆ ಕನಕದಾಸ ಕಿಂಡಿಯಿಂದ ಕೃಷ್ಣ ಕಂಡಷ್ಟು ಆನಂದ. ಬಾಗಿಲು ತೆಗೆದ್ರೆ 3:45 ಕಂಡ್ರೆ ಅಂಥದ್ದು ಸರ್ವೋತ್ತಮನಾದ ದೇವರು ಮನೆ ಅಲ್ಲೇ ಇದ್ರು. ರಾತ್ರಿ ಕಾಡಿಗಿಚ್ಚು ಬಂತು, ಅದನ್ನ ಕೊಡೋದು ದೇವರು ಅವ್ರನ್ನೆಲ್ಲ ಉದ್ಧಾರ ಮಾಡಿದಾನೆ. ಮುಂಜಾಟವಿ ಅನ್ನೋ ಕಡೆ ಮತ್ತೊಮ್ಮೆ ಕಾಡಿಗಿಚ್ಚು ಕೊಡದ. ಇದೆಲ್ಲ ಆದಮೇಲೆ ವೇಣುನಾದವನ್ನ ವರ್ಣನೆ ಮಾಡ್ತಾರೆ ಗೋಪಿಕಾಸ್ತ್ರೀ. ಹೇಗಿತ್ತು ನಮ್ಮ ದೇವರ ವೇಣುನಾದ? ಅದು ಕಾಮೆಂಟ್ರಿ ತುಂಬ ಚೆನ್ನಾಗಿರೋದಂತೆ. ವೇಣುನಾದ ಕೇಳ್ತಾ ಅದನ್ನ, ಆ ವೇಣುನಾದದ ಬಗ್ಗೆ ವಿದ್ಯಾ ವಾಚಸ್ಪತಿಗಳ ಬಾಯಲ್ಲಿ ಕೇಳಬೇಕಾಗಿತ್ತು. ತುಂಬಾ ಅದ್ಭುತ. ಏನೇನಾಗೋದು ಆ ವೇಣುವನ್ನ ಅವರಂತ ಗೋಪೆ ಕಿಮಾಚರದೇಯಂ ಕುಶಲಂ ಸ್ವವೇಣು ದಾಮೋದರಾದ ರಸುದಾರಸ ಸಾಗ್ರಗೇಯಂ. ದೇವರು ವೇಣುವನ್ನ ಇಲ್ಲಿ ಇಟ್ಟುಕೊಂಡರೆ ದೇವರ ತುಟಿಯಲ್ಲಿ ಅಮೃತ ಇದೆ. ಆ ಅಮೃತವನ್ನ ಜಡವಾದ ಬಿದಿರು ಪಾನ ಮಾಡುತ್ತೆ, ವೇಸ್ಟ್ ಅದು. ನಮಗ ಭಾಗ್ಯ ಇಲ್ವೇ ಅಂದ್ರೆ ಶ್ರೀಮದಾಚಾರ್ಯರು ಶ್ರೀದೇವಿ ವೇಣುಮಾವಿಶ್ವರೇಮೇ ಕೃಷ್ಣ ಮುಖಾಂಬಜೆ. ಲಕ್ಷ್ಮೀದೇವಿ ಆ ವೇಣುವಿನಲ್ಲಿ ಬಂದು ಕೂಡೋಳಂತೆ. ನೋ, ಇನ್ಯಾರಿಗೂ ಅದನ್ನು ಪಾನ ಮಾಡಬಾರ್ದು, ನೇನೇ ತಾಗ್ತಾ ಅಂತ. ಇತರ ದೇವತೆಗಳು ದೇವರ ಮಹಿಮೇಲಿನ ಆಭರಣದ ರೂಪದಲ್ಲಿ. ಏನೇನಾಗೋದು? ಎಲ್ಲಾ ಪ್ರಾಣಿ ಪಶು ಪಕ್ಷಿ ಓಡಾಟ ವೈರಾಟ ಚೀರಾಟ ಎಲ್ಲ ಬಿಟ್ಟು ದೇವರ ವೇಣುನಾದವನ್ನ ಆಲಿಸ್ತಾ ಆನಂದದಿಂದ ಇರೋದನ್ನು. ವೇಣು ಗೀತೆ ಅಂತ ಮುಂದೆ ಬರುತ್ತೆ. ಇದೇ ಮಾತುಗಳೇ ಅಲ್ಲಿ. ಏನೇನಾಗೋದು? ವಾಮ ಬಾಹು ಕೃತ ವಾಮ ಕಪೋಲೋ ವಲ್ಗಿತ ಭ್ರುರದರಾರ್ಪಿತ ವೇಣುಂ ಕೋಮಲಾಂಗುಲಿಭಿರಾಶ್ರಿತ ಮಾರ್ಗಂ ಗೋಪ್ಯೈರಯತಿ ಯತ್ರ ಮುಕುಂದ. ಇವರ ಗುರುಗಳ ಟೋನ್ ಅದು. ತೀರ್ಥಾಚಾರ್ಯ ಹೇಳಿದೆ, ವಾಮ ಬಾ ನಮ್ಮ ಸ್ವಾಮಿ ವೇಣುನಾದವನ್ನ ಮಾಡಲಿಕ್ಕೆ ಆ ವೇಣುವನ್ನ ತನ್ನ ಎಡಭಾಗದ ಕೆನ್ನೆಯ ಮೇಲೆ ಸ್ಪರ್ಶ ಮಾಡಿ ವೇಣುನಾದವನ್ನು ಮಾಡಿದರೆ ಎಲ್ಲ ದೇವತೆಗಳು ಆನಂದದಿಂದ ಬರೋರು. ನಮ್ಮ ತಾಯಿ ಮಹಾಲಕ್ಷ್ಮೀ ದೇವಿ ಸ್ವಾಮಿಯ ತುಟಿಯ ಹತ್ತಿರ ಕೂಡೋಳು. ಅವರೆಲ್ಲ ಕೇಳಿದ್ರು, ಅಮ್ಮ ನೀನು ಹೆಂಡತಿ ಅಲ್ಲಿ ಕೂಡಬಹುದು, ನಾವು ಇಲ್ಲಿ ಕೂಡೋದು, ನೀವು ಸ್ವಲ್ಪ ದೂರ ಇದ್ರೆ ಒಳ್ಳೆಯದಪ್ಪ, ಹೆಂಡತಿ ಮಾತ್ರ ಅಲ್ಲಿದ್ರೆ ಒಳ್ಳೆಯದು. ವಾಮಬಾಹು ಕೃತ ವಾಮ ಕಪೋಲೋ ವೃಂದಶೋರಜ ವೃಷ ಮೃಗ ಗಾವೋ ವೇಣುವಾದ್ಯರತ ಚೇತಸೈತ್ಯ ದಂತದಷ್ಟ ಕಮಲಾಧೃತ ಕರ್ಣ ನಿದ್ರಿತ ಲಿಖಿತ ಚಿತ್ರಮಿವಾಸನ್. ಆಕಳುಗಳೆಲ್ಲ ಹುಲ್ಲು ಮೇಯ್ಲಿಕ್ಕೆ ಬಂದರೆ ಅದು ಬರೆದ ಚಿತ್ರದಂತೆ ಇರೋದು, ಅದನ್ನು ಸ್ಟಿಲ್ ಆಗಿ ನಿಂತು ಬಿಟ್ಟಿರೋದಂತೆ. ಕೆಚ್ಚಲು ಬೆಗೆದು ತೊರೆಯಲು ಮೊಲೆಯ ವತ್ಸಗಳೊಡಲ ಸಯ ತೊರೆದು ಎಳೆ ಹುಲ್ಲ ಕಚ್ಚಿರಲಲ್ಲಿ ನಿಂದಾವು ಗೋಗಳು ಪುಚ್ಛವ ನೆಗೈ ನಿಟ್ಟಿಸಿ ಅಚ್ಚೋತನಾಕೃತಿ ನೋಡಲು ಸುರರಿಗೆ ಆಶ್ಚರ್ಯವಾಯಿತು. ನಾವು ಕಂಡೇವೆಂದು ಮೆಚ್ಚಿ ಮುಕುಂದನ ಲೀಲಾ ವಿನೋದಕ್ಕೆ ಹೆಚ್ಚಿನ ಕುಸುಮವ ಸುರಿಸಿದರು. ರಂಗ ಕೊಳಲನೋದಲಾಗಿ ರಂಗಯ್ಯ ಕೊಳಲನೋದಲು ಮಂಗಳಮಯವಾಯಿತು ಧರೆ ಜಗಂಗಳು ಜೀವನ ಚೇತನ ಮರೆದು ರಂಗ ಧ್ಯಾನ ವಶರಾದರು. ಮೆಸ್ಮರೈಸ್ ಅಂತ ಎಲ್ಲರೂ, ಅಷ್ಟು ಅದ್ಭುತ. ಆದ ಮೇಲೆ ದೇವರು ಹೆಣ್ಣಾದ್ರೇನು ಗಂಡಾದ್ರೇನು ಒಲಿತೇನೆ ಅನ್ನೋದಕ್ಕೆ ವಿಪ್ರಪತ್ನಿಯರು ಅನ್ನ ತಂದಾಗ ಅವ್ರನ್ನೆಲ್ಲ ಉದ್ಧಾರ ಮಾಡಿ ಮತ್ತೆ ಪುನಃ ಅವರ ಗಂಡಂದಿರ ಜೊತೆ ಕೂಡುವಂತೆ ವ್ಯವಸ್ಥೆಯನ್ನು ಮಾಡಿದ. ಇದನ್ನು ಬರೀತಾರೆ ವಿಜಯಧ್ವಜರು.
ದೇವರಿಗೆ ಲಿಂಗ ಮುಖ್ಯ ಅಲ್ಲೋ, ಅವನಲ್ಲಿ ಭಕ್ತಿ ಮಾಡಬೇಕು. ಇದಾದ ನಂತರದಲ್ಲಿ ಪುನಃ ವೇಣುನಾದ ಮಾಡಿದಾಗ ಎಲ್ಲರೂ ಬಂದ್ಬಿಟ್ರು. ಈ ಮಧ್ಯ ಇಂದ್ರದೇವರಿಗೆ ಸ್ವಲ್ಪ ಅಸುರಾವೇಶ ಬಂದಿತ್ತು. ಅತ್ಯಲ್ಪ ಅಸುರಾವೇಶೋ ದೇವಾನಾಂಚ ಭವಿಷ್ಯತಿ ಅಂತ. ಆಕಣಾಶ್ಮ ಅಸುರಾವೇಶ ಇಲ್ಲದ ದೇವ ಯಾರು ಅಂದ್ರೆ ವಾಯುದೇವರಂತ. ಅತ್ಯಲ್ಪ ಅಸುರಾವೇಶೋ ದೇವಾನಾಂಚ ಭವಿಷ್ಯತಿ ಪ್ರಾಣಮೇಕಂ ವಿನಾಶೋಹಿ ಆಕಣಾಶ್ಮ ಸಮಸ್ಮೃತ ಅಂತ. ಸರಿ, ಗೋವರ್ಧನಗಿರಿ ಪೂಜೆ ಮಾಡಿಸ್ಬಿಟ್ಟ ದೇವರು. ಇಂದ್ರದೇವರ ಯಾಗ ಕ್ಯಾನ್ಸಲ್. ಯಾರಿಗೆ ಆಗ್ಲಿರಿ ಅವ್ರು ಮಾಡೋ ಸನ್ಮಾನ ಬಿಟ್ಬಿಟ್ಟು ಇನ್ಯಾರೋ ಮಾಡ್ತೀವಿ ಅಂದ್ರೆ ಇಂದ್ರದೇವರು ಮಳೆ ಸುರಿಸಿದ್ರು. ಎಲ್ಲ ಬಂದ್ರು, ಕೃಷ್ಣ ಮಳೆ ಬರ್ತಾ ಇದೆ, ನಾವೇನ್ ಮಾಡೋಣ, ನಾನು ನೋವು ಉಂಟಾವ ನಾಯನ ಮೇಮ್ వెళ్ళిపోతాము ಅಂದ. ಬಂದ್ರು, ನಾ ಇದ್ದೀನಿ ಅಂತ ಅನಾಯಾಸ ಇದನ್ನ ಎತ್ಬಿಟ್ಟ ಗಿರಿಬರಣಿಂದ ಗೋವರ್ಧನಗಿರಿಯನ್ನ. ಗಿರಿಗಳಿಂದವರ ಶರದಿ ಬಂಧಿಸಿದ ಪರಮ ಸಮರ್ಥ ಶ್ರೀರಾಮ ಹರೇ, ಗಿರಿಯ ತನ್ನ ಕಿರಿಬೆರಳನೆತ್ತಿ ಗೋಪರ ಕಾಯ್ದ ಶ್ರೀ ಕೃಷ್ಣ ಹರೇ. ಜಯ ಜಯ ರಾಮ ಹರೇ, ಜಯ ಜಯ ಕೃಷ್ಣ ಹರೇ, ರಾಮ ರಾಮ ಹರೇ, ಕೃಷ್ಣ ಕೃಷ್ಣ ಹರೇ. ಅನಾಯಾಸವಾಗಿ ಎಲ್ಲರಿಗೂ ಆನಂದ, ಆಶ್ಚರ್ಯ, ಒಳಗೆ ಭಯ. ಎಪ್ಪಡು ಪಡಿపోతుంది ಏಟು ಕಿರಿಬೆರಳನ್ನಿಟ್ಕೊಂಡು ದೇವರವನು, ಅವನಿಗೇನು ಕಷ್ಟ. ಆದ ಮೇಲೆ ಒಂದು ವಾರ ಅವನ್ನೇ ನೋಡ್ತಾ ಹಸಿವಿಲ್ಲ, ನೀರಡಿಕೆ ಇಲ್ಲ, ಆನಂದದಿಂದ ಇದ್ದಾರೆ. ಆದಮೇಲೆ ಇಂದ್ರದೇವರೇ ಬಂದು ಬೇಡಿಕೊಂಡು ತಪ್ಪಾಯಿತು ಅಂತ ಗೋವರ್ಧನಗಿರಿಯನ್ನು ಎತ್ತಿ ಆದಮೇಲೆ ಮತ್ತೆ ವೇಣುನಾದ ಮಾಡಿದಾಗ ಎಲ್ಲ ಗೋಪಿಕೆಯರು ಹೋದ್ರು. ನೀವೆಲ್ಲ ಬರಬಾರ್ದು, ನಿಮ್ಮ ಗಂಡನ ಸೇವೆನೇ ನನ್ನ ಸೇವೆ ಅಂತಾನೆ. ದೇವರು ಸ್ತ್ರೀಯರಿಗೆ ಹೊಸದಾಗಿ ಪೂಜೆ ಗೀಜೆ ಕೊಟ್ಟಿಲ್ಲ. ಏನೇ ಪೂಜೆ ಮಾಡಿದ್ರು ಗಂಡಂಗೆ ಮಾಡ್ಬೇಕಂತ. ಧೂಪ ದೀಪ ಏನ್ ಮಾಡ್ತೀರೋ ಮಾಡ್ಕೊಳ್ಳಿ, ಧೂಪವೋ ದೀಪವೋ, ಅವನಿಗೆಲ್ಲ ಮಂಗಳಾರತಿ ಎತ್ತೋದಲ್ಲ. ಅವನು ಮಾಡುವ ದೇವರ ಪೂಜೆಗೆ ಅನುಕೂಲ ಮಾಡಿಕೊಡೋದಷ್ಟೇ. ಪತಿಸ್ತ್ರೀಭಿರ್ ನಹಾತವ್ಯ ದುಶ್ಶೀಲ ದುರ್ಭಗ ಅಯೋಗ್ಯ ಅಧನೋಪಿವ. ಅವನಲ್ಲಿ ದುಡ್ಡಿಲ್ಲದೆ ಇರ್ಲಿ ಬಿಡ್ಲಿ, ಪತಿಸ್ತ್ರೀಭಿರ್ ನಹಾತವ್ಯ ಏಷ ಧರ್ಮ ಸನಾತನ ಅಂತ ದೇವರು. ಇಲ್ಲ ಇಲ್ಲ, ನಾವು ಎಲ್ಲ ಬಿಟ್ಟು ನಿನ್ನ ಹತ್ರ ಬಂದಿದ್ದೀವಿ. ಸರಿ ಆಯ್ತು, ಜಲಕ್ರೀಡೆ ಮಾಡೋಣ ಅನ್ಕೊಂಡ ಅಹಂಕಾರ ಬಂತ, ಅಂತರ್ಧಾನ ಅದ. ಓ ಅಂತ ಅಳತಾರ. ಮಧುರಾನಾಥನು ಮುರಳಿಯನೋದನು ಸುರಿವುದಾನಂದ ಜಲ, ಬನ್ನಿ ಮುರಳಿಯ ನಾದವ ಕೇಳಿ, ಕಂಗೊಳಿಸೋ ಬೆಳದಿಂಗಳ ಸೊಬಗಿಲಿ ತಂಗಾಳಿಯ ಸುಖದಿ, ಶ್ರೀರಂಗನ ಶ್ಯಾಮನಾಂಗನು ತನ್ನ ಕೋಮಲ ಕರದಲ್ಲಿ ಆ ಮುರಳಿಯ ಪಿಡಿಯೇ, ಹೃದಯದಲ್ಲಿ ಪ್ರೇಮವು ತುಂಬುವುದು. ಅವನು ಮಾಡಿದ ವೇಣುನಾದ ಕೇಳಿ ಎಲ್ಲ ಬಂದ್ರು, ಅಂತರ್ಧಾನ ಆದ. ಮತ್ತೆ ಅಳತಾರೆ. ಅತ್ತಿದ್ದೆ ಗೀತೆ ಆಯ್ತು. ಜಯತಿ ತೇಧಿಕಂ ಜನ್ಮನಾಭಜ ಶ್ರಯತ ಇಂದಿರಾ ಸಾಧು ತತ್ರಹಿ ದಯಿತ ದೃಶ್ಯತಾಂ ತ್ವಂ ನಿದ್ರಕ್ಷತಾಂ ತ್ವಯಿ ಧೃತಾಸವಃ ತ್ವಂ ವಿಚಿನ್ವತೆ ಪ್ರಜಜನಾರ್ತಿಹನ್ ವೀರಯೋಷಿತಾಂ ನಿಜ ಜನಸ್ಮಯ ಧ್ವಂಸನಸ್ಮಿತ ಭಜ ಸಖೇ ಭವೇ ಕಿಂಕರೀಸ್ಮನೋ ಜನರುಹಾನನಂ ಚಾರುದರ್ಶಯನ್. ನಮ್ಮಪ್ಪ ನೀನು ಯಾವತ್ತು ನಮ್ಮೂರಿಗೆ ಬಂದೆ ಅವತ್ತಿನಿಂದ ಶ್ರೀಮಂತ ಊರಾಯ್ತು. ಯಾಕೆ? ಇಂದಿರಾ ಸಾಧು ತತ್ರಹಿ ಇದಿ ಪರಮೈಶ್ವರ್ಯೇ ಇಂದಿಂ ರಾತೀತಿ ಇಂದಿರಾ. ಸಂಪತ್ತನ್ನ ಕೊಡುವ ರೂಪದಿಂದ ಲಕ್ಷ್ಮೀದೇವಿ ನಮ್ಮೂರಿಗೆ ಬಂದ್ಲು. ನೀನು ಅವತಾರ ಮಾಡಿದ್ದೆ ನಮ್ಮ ರಕ್ಷಣೆಗೆ ಅಂತೇಳಿ ಹೆಡ್ ಆಫ್ ಅಕೌಂಟ್ ಮಾಡಿ ನೀ ಇಲ್ಲಿ ನಿಲ್ದ ಇದ್ರೆ ಕೆಲವರು ಫಂಕ್ಷನ್ಗೆ ಅಂತ ನಮ್ಗೆ ಇದಕ್ಕೆ ಬಂದಿರ್ತಾರೆ. ಆಗುವಾಗ ರಾಮಚಂದ್ರಾಚಾರ್ಯ ಇದನ್ನ ಮಾಡಿದಾಗ ಪುರಂದರೋತ್ಸವಕ್ಕೆ ಅಲ್ಲ ಅವ್ರು ಕಾಣೋದು ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕಷ್ಟೇ. ಮತ್ತಿನ್ನೆಲ್ಲ ಪುರಂದರದಾಸರು ಹೊರಟು ಬಿಟ್ಟಿರ್ತಾರೆ ಎಲ್ಲೆಲ್ಲ. ಯಾವುದೋ ಊರು ಕೇಳಿ ಇಲ್ಲಿ ಏನೋ ಅಷ್ಟು ದೂರ ಹೋಗೋದು ಅನುಕೂಲ ಅಂತೂ ಮತ್ತೆ ರಾತ್ರಿ ಮರಳಿ ಗೂಡಿಗೆ ಅಂತ ರಾತ್ರಿ ಊಟ ಕಾಣಿಸ್ತಾರ. ಹೀಗಾಗಿ ನಮ್ಮ ಸ್ವಾಮಿ ನೀ ಅವತಾರ ಮಾಡಿದ್ದೆ ನಮ್ಮ ರಕ್ಷಣೆಗಾಗಿ.
ಭಗವಂತ ನಿನ್ನ ಮಾತು ಚಂದಾನು, ನಿನ್ನ ಮಾತು ಕೇಳ್ತಾ ಇದ್ರೆ ಇನ್ನೂ ಕೇಳಬೇಕು ಅನ್ಸತ್ತೋ. ಮಧುರಯಾಗಿರ ವಲ್ಗುವಾಕ್ಯಯ ಬುಧ ಮನೋಜ್ಞಯ ಪುಷ್ಕರೇ ಕ್ಷಣ ವಿಧಿ ಕರೀರಿಮಾ ವೀರಮುಖ್ಯತೆ ಅಧರಸೀಧುನಾ ಆಪ್ಯಾಯಸ್ವನ. ನಿನ್ನ ಮಾತು ಚಂದ, ಮಧುರವಾದ ಮಾತು, ಸಿಹಿಯಾದ ಮಾತು, ಇನ್ನೊಬ್ಬರಿಗೆ ನೋವಾಗದ ಮಾತು. ಕೆಲವರು ಮಾತಾಡ್ತಾರೆ, ಇನ್ನೊಮ್ಮೆ ಅವರ ಹತ್ರ ಮಾತೇ ಉದ್ಯಾಪನೆ ಮಾಡುವಷ್ಟು ಸುಂದರವಾಗಿ ಆಡ್ತಾರೆ. ಹಾಗಿರಬಾರದು ಅಂಥೇಳಿ ಇತಿ ಗೋಪ್ಯ ಪ್ರಗಾಯಂತಹ ಪ್ರಲಪಂತಸ್ಥ ಚಿತ್ರದ ದೇವರಿಗಾಗಿ ಅತ್ತದ್ದಕ್ಕೆ ಅದೊಂದು ಗೀತೆ ಆಯಿತು, ಅದೊಂದು ಸ್ತೋತ್ರ ಆಯಿತು. ದೇವರು ಪ್ರತ್ಯಕ್ಷನಾದ. ಏನು ಆನಂದವೋ. ಅವರೆಲ್ಲರೂ ರಾಸಕ್ರೀಡೆಯನ್ನು ಮುಗಿಸಿಕೊಂಡು ಮನೆಗೆ ಹೋದಾಗ ನಾರದರು ಬಂದು ಕಂಸನಿಗೆ ಹೇಳ್ತಾರೆ, ನಿನ್ನನ್ನು ಕೊಲ್ಲೋನು ಬಲರಾಮ ಕೃಷ್ಣ, ಹಾಗಾದ್ರೆ ಅವ್ರನ್ನೇ ಇಲ್ಲಿ ಕರೆಸ್ತೇನೆ ಅಂತ ಅಕ್ರೂರನ್ನು ಕೊಟ್ಟು ಕಳಿಸ್ತಾನೆ. ಅಕ್ರೂರನಿಗೆ ಏನು ಭಕ್ತಿ. ಅವನು ಮಥುರೆಯಿಂದ ವೃಂದಾವನಕ್ಕೆ ಬರ್ತಾನೆ. ಸಾಯಂಕಾಲ ಆಯಿತು. ಸಾಯಂಕಾಲ ಕೃಷ್ಣ ಎಲ್ಲ ಗೋವುಗಳನ್ನು ಮನೆಗೆ ಕರ್ಕೊಂಡು ಹೋಗಿದ್ದ. ಆ ಗೋವಿನ ಹೆಜ್ಜೆಯ ಪಕ್ಕ ಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆ. ಆ ಪಾದ ನೋಡಿಯೇ ತದ್ದರ್ಶನ ಆಹ್ಲಾದ ವಿವೃದ್ಧ ಸಂಭ್ರಮ ಪ್ರವೃದ್ಧ ರೋಮ ಅಶ್ರು ಕಲಾ ಕುಲೇಕ್ಷಣ. ಕಣ್ತುಂಬ ನೀರು, ರೋಮ ನಿಗರಿ ನಿಂತಿದೆ. ಮತ್ತೆ ಇನ್ನೇನು, ಅದನ್ನ ರಥದ ಅವಸ್ಕಂದ್ಯಸ ಚೇಷು ಅಚೇಷ್ಟತ. ಅವನಿಗೆ ನಾನು ರಥದಲ್ಲಿ ಹೋದ್ರೆ ದೇವರ ಪಾದವನ್ನು ಓವರ್ಕಮ್ ಮಾಡಿದಾಗತ್ತೆ, ನಡೆದು ಹೋದ್ರೆ ದೇವರೆಲ್ಲೋ ಪಾದದ ಮೇಲೆ ಪಾದ ಇಟ್ಬಿಟ್ರೆ ದೇವರ ಪಾದದ ಮೇಲೆ ಮತ್ತೇನು ಮಾಡೋಣ. 5 ಕಿಲೋಮೀಟರ್ ಅಲ್ಲಿಂದ ಉರು ನಮಸ್ಕಾರ ಅಂತ್ರಿ ದೇವರ ಮನೆವರೆಗೂ. ಬಟ್ಟೆ ಹೋಗುತ್ತೆ ಅಂದ್ರೆ ಪೋತೆ ಪೋನಿ ಅಂತ, ವಾಸಾಂಸಿ ಜೀವನಾನಿ ಯಥಾವ್ಯಹ. ಈ ಬಟ್ಟೆ ಏನು ಭಕ್ತಿ ಅದು. ಇಕೋ ನೋಡೆ ರಂಗನಥನ ಪುಟ್ಟ ಪಾದವ, ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ, ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ, ಅಂಕುಶ ಕುಲಿಶ ಧ್ವಜಾರೇಖ ಅಂಚಿತ ಪಾದವ, ಪಂಕಜಸನನ ಹೃದಯದಲ್ಲಿ ನಲಿವ ಪಾದವ, ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ. ಕೃಷ್ಣ ಅವನಲ್ಲೇ ನಿಲ್ಲಿಸಿ ಪಾದ ತೊಳೆದು ತಲೆ ಮೇಲೆ ಹಾಕು. ಇವನು ಅಂದುಕೊಂಡ 1000 ಪಟ್ಟು ಮಾಡಿದ ಕಿಮರಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಆಮೇಲೆ ಏನು ಬಂದದ್ದು, ನಾಳೆ ಮಥುರಾಕ್ ಬರೋ ಜೋರಾಗಿ ಅನ್ಬೇಡೋ, ಹೆಣ್ಣು ಮಕ್ಕಳನ್ನ ಸ್ಟ್ರೈಕ್ ಮಾಡಿಬಿಡ್ತಾರೆ, ಫ್ರೀ ಬಸ್ ಬೇರೆ ಇದೆ ಅವ್ರಿಗೆ, ಬಂದ್ರು ಬಂದ್ಬಿಡ್ತಾರೆ ಅಲ್ಲಿ. ಮಾರನೇ ದಿನ ಬೆಳಗ್ಗೆ ಎದ್ದು ಹೊರಡಬೇಕು. ಎಲ್ಲ ಗೋಪಿಕಾಚಾರ್ಯ ಕೃಷ್ಣನ ಮನೆ ಮುಂದೆ. ಕೃಷ್ಣ ನೀ ಎಲ್ಲಿಗೆ? ನಾನು ನಾಳೆ ಬರ್ತೀನಿ ಅಂದ. ನಾಳೆ ಬರ್ತೀನಿ, ಈಗ ಎಲ್ಲಿಗೆ ಹೇಳು? ಮಥುರಾಕ್ಕೆ ಅಂದ್ರು. ಹೋ ಅಂತ ಹತ್ರು. ಅದು ಸಿಟಿ, ನೀವು ಹೋಗಬೇಡ, ಅಲ್ಲಿ ಹುಡುಗಿರೆಲ್ಲ ತುಂಬ ಡ್ರೆಸ್ ಮಾಡ್ಕೊಂಡು ನೀನು ಒಳಗೆ ಹಾಕೊಂಡ್ಬಿಡ್ತಾರೆ. ಕೃಷ್ಣ ಮಾಧವ ಮಧುರೆಗೆ ಹೋದರೆ ಮಮತೆ ಪೂರ್ಣ ಇರಲ್ಲ, ಆಧರಿಸಿ ಅಲ್ಲಿರುವ ವನಿತೆಯರು ನಿನ್ನನ್ನು ಬಿಡೋದಿಲ್ಲೋ. ಏನಿಲ್ಲ, ನಾನು ಮನ್ಮಥನಪ್ಪ, ಅದಕ್ಕೆ ಹೋಗಬೇಡ ಅಂದಿದ್ದು ಅಂತ. ಹಾಗಾಗಿ ಕೃಷ್ಣ ನಾಳೆ ಬರ್ತೇನೆ ಅಂತ ಕರ್ಕೊಂಡಂತೂ ಹೋದ್ರು. ಆದ ಮೇಲೆ ವಿಶೇಷವಾಗಿ ಸಾಯಂಕಾಲ ಆಯ್ತು, ಸಮಾಧಾನ ಮಾಡಿ ಬರ್ತಾನೆ. ಮಥುರಾಕ್ಕೆ ಬಂದರು. ನಮ್ಮನೆಗೆ ಬಾ ಅಂದ್ರೆ ಬರೋದಿಲ್ಲ ಅಂತ. ಮಾರನೇ ದಿವಸ ಕೃಷ್ಣ ಬರಬೇಕಾದ್ರೆ ತ್ರಿವಕ್ತ್ರೆ 3 ಕಡೆ ಬಗ್ಗಿದ್ಲು. ಗಂಧವನ್ನ ಹಚ್ಚೋ ಕೆಲಸ ಕಂಸನಿಗೆ. ದೇವರಂದ, ನಂಗೆ ಹಚ್ಚತೀಯ? ನನ್ನ ಕೈಲಿ ಹಚ್ಚಿಸ್ಕೋತೀಯ? ನಾನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ. ದೇವರಂದ, ಪೂಜೆ ಮಾಡೋರೇನು ಚೆನ್ನಾಗಿರೋದು ಬೇಡ, ಚೆನ್ನಾಗಿ ಪೂಜೆ ಮಾಡಿದ್ರೆ ಸಾಕು. ರಿಸೆಪ್ಷನಿಸ್ಟ್ ಚೆನ್ನಾಗಿರ್ಬೇಕು, ಪೂಜಾರು ಚೆನ್ನಾಗಿ ಹಾಕಿರ್ಬೇಕು. ಈ ಸಲ ಪ್ರಾಣದೇವ್ರು ನೋಡೋಕಿನ್ನ ಜನ ಪೂಜಾರು ನೋಡ್ಲಿಕ್ಕೆ ಜಾಸ್ತಿ ಆಗಿದ್ದಾರೆ ಅಂದ್ರೆ ಗತಿ ಏನು ಪ್ರಾಣದೇವ್ರದು. ಹಾಗಾಗಿ ಚೆನ್ನಾಗಿ ಗಂಧವನ್ನ ಅರ್ಪಿಸಿದರೆ ನಮ್ಮ ದೇವ್ರು ನಮ್ಮ ಋಣ ಇಟ್ಕೊಂಬಲ್ಲಂತ. ಅವಳನ್ನ ಹತ್ರ ಕರೆದು ಗಲ್ಲದ ಮೇಲೆ ಕೈ ಇಟ್ಟು ಪಾದ ಇಟ್ಟು ಗಂಧ ಸ್ಟ್ರೈಟ್ ಆಗ್ಬಿಟ್ಟು ಮುದ್ದಾಗ್ಬಿಟ್ಟು. ಎಲ್ಲರೂ ಕೇಳಿದ್ರು, ಇಷ್ಟು ಬೇಗ ಏನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ನಿಮ್ಮ ತಾಯಿ? ಡಾಕ್ಟರ್ ಗೋಪಾಲಕೃಷ್ಣ ರಾವ್ ಅಂತ ಮಾಡಿದ್ರು. ಏನು ಫೀಸು ಅಂದ್ರು. ಏನು ಜ್ಞಾನ ಭಕ್ತಿ ವೈರಾಗ್ಯ. ಆದ ಮೇಲೆ ಮಾರನೇ ದಿವಸ ಬಂದಿಯಾನೆ. ಕಂಸನ ಸಂಹಾರ ಆಯಿತು. ಚಾಣೂರ ಮಷ್ಟಿಕರನ್ನು ಸಂಹಾರ ಮಾಡಿ ಕಂಸನನ್ನು ಕೊಂದು ವಸುದೇವ ದೇವಕಿ ಬಂದು ಎತ್ತಿ ಮುದ್ದಾಡಿ ಉಪನಯನ ಮಾಡ್ತಾರೆ ಕೃಷ್ಣನಿಗೆ. ಆದ ಮೇಲೆ ಉದ್ಧವನನ್ನು ಕೊಟ್ಟು ಕಳಿಸ್ತಾನೆ. ಉದ್ಧವ, ನೀವು ಹೋಗಿ ಸಮಾಧಾನ ಮಾಡಬಾರೋ? ಯಾರನ್ನ ಅಂದ? ಗೋಪಿಕೆಯರನ್ನ. ನಾನು ಬಂದಾಗಿಂದ ಊಟ ತಿಂಡಿ ಎಲ್ಲ ಬಿಟ್ಟುಬಿಟ್ಯಾರೋ? ನನಗೆ ನನ್ನ ಭಕ್ತರಿಗಿನ್ನ ಯಾರೂ ದೊಡ್ಡವರಿಲ್ಲೋ? ಉದ್ಧವ ಅಷ್ಟು ಅನ್ನ ದೇವರೇ, ನಿಂಗೂ ಸೆಂಟಿಮೆಂಟ್ಸಾ? ನಮಗೆಲ್ಲ ಅಟ್ಯಾಚ್ಮೆಂಟ್ ಇರುತ್ತೆ, ನಿನ್ ಅಟ್ಯಾಚ್ಮೆಂಟೇ ಇಲ್ಲ. ನನಗೂ ನನ್ನ ಭಕ್ತರಿಗಿದೆಯೋ? ಅವ್ರು ನೋಡ್ಕೊಂಬ.
ಏನು ಕೃಷ್ಣ ಹೋದಾಗಿಂದ ಊಟ ಬೇಡ, ತಿಂಡಿ ಬೇಡ, ಹೊಸ ಸೀರೆ ಬೇಡ, ತಾಂಬೂಲ ಚರವಣ ಇಲ್ಲ, ಪಾಪ ಬಳಂತ ದಿನ ಬಾಳೆ ಕಂಬ ಕಟ್ಟೋಳಂತ. ಏನು ಫಂಕ್ಷನ್ ಅಂದು ಕೃಷ್ಣ ಬರ್ತೀನಿ ಅಂದೇನಲ್ಲ, ಅವ್ನು ಬಂದಾಗ ಮಾರ್ಕೆಟ್ಗೆ ಹೋದ್ರೆ ಚೆನ್ನಾಗಿರಲ್ಲ ಅಂತ. ಏನು ಭಕ್ತಿರಿ. ಉದ್ಧವ್ರು ಬಂದಾಗ ಮೊದಲು ಬೈದು ಬಿಡ್ತಾರೆ, ನೀವೆಲ್ಲ ಮೋಸಗಾರರು ಹಾಗೆ ಹೀಗೆ ಅಂತೇಳಿ. ಆಮೇಲಂದ್ರೆ ಉದ್ಧವ ಸಾರಿ, ದುಃಖದಲ್ಲಿ ಏನೇನೋ ಅಂದ್ಬಿಟ್ಟು ನೀ ಕೃಷ್ಣನ ಕಡೆಯಿಂದ ಬಂದಿದೆಯಂತೆ. ಉದ್ಧವ ಒಂದೇ ಒಂದು ಮಾತು ಹೇಳೋ, ಕೃಷ್ಣ ನಮ್ಮನ್ನ ನೆನೆಸಿಕೊಂಡ ಅಂತ ನೀನೊಂದ್ಸಲಿ ಹೇಳೋ, ಅವ್ನು ನೆನೆಸ್ಕೊಂಡೋಗ್ಬಿಟ್ನೋ, ಆ ಮಾತು ನಮಗೆ ಸಾಕು. ಅದನ್ನೇ ಗೋಪಾಲದಾಸರು ಅಂತಾರೆ, ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಕೇಳಿದ್ಯಾನಿ ಭಾವೇಣಯಲಿ ಕೃಷ್ಣನಾಲೋಚನೆಯೊಳಿದ್ದವೇನೋ ಉದ್ಧವ. ಪಳ್ಳಿವಾಸಿಗಳಾವು ಪರಿಪರಿ ಅಲಂಕರಿಸಿ ಒಲಿಸಿ ಕೊಂಬೋದನರಿಯವೋ ಉದ್ಧವ. ಗೊಲ್ಲಸತಿಯರು ಸದಾ ಗೋರಕ್ಷಕರು ಮೈಯ ತೊಳೆಯಲರಿಯವೋ ಉದ್ಧವ. ಬಲ್ಲಿದನ ಸಹವಾಸ ಮಾಡ್ಯವನ ಮಹಿಮೆಯನೆಲ್ಲ ತಿಳುಹಿಕೊಂಡೆವೋ ಉದ್ಧವ. ಚಲ್ಲೆ ಕಂಗಳ ಚಪಲೆಯರು ಮಧುರೆ ನಾರಿಯರ ಒಲುಪಿಗೆ ನಾವೆದುರೇನೋ ಉದ್ಧವ. ಚೊಕ್ಕನಾದ ನಿತ್ಯ ತೃಪ್ತನಿಗೆ ಬೆಣ್ಣೆ ಕಡುಹ ನಿಕ್ಕಿದೆವಲ್ಲವೋ ಉದ್ಧವ. ಸಿಕ್ಕಿಸಿಕೊಂಡು ರಾಸಕ್ರೀಡೆಯೊಳಗೆ ಸೊಕ್ಕಿ ನುಕ್ತಿಯ ನುಡಿದೆವೋ ಉದ್ಧವ. ಕಕ್ಕುಲಾತಿನಿ ಕಾಮಾಸಕ್ತರಿಗಿವ ದಕ್ಕಿದನೆಂದಿದ್ದೆವೋ ಉದ್ಧವ. ವಕ್ರಗತಿಯಾಗಿ ಅಕ್ರೂರ ಬಂದೆಮ್ಮ ಚಕ್ರಧರ ನಗಲಿಸಿದನೋ ಉದ್ಧವ. ಮತಿ ತಪ್ಪಿದೆವು ನಾವು ಸತಿಯರೆಲ್ಲ ಒಂದಾಗಿ ರಥವ ನಿಲ್ಲಿಸದೆ ಹೋದವೋ ಉದ್ಧವ. ಹಿತರಾರೋಯ ಬಗೆ ಸಾರಥಿ ನಿನ್ನ ಸಹಾಯ ದೊರೆತರೆ ಯತನವ ಮಾಡ್ಪೆವೋ ಉದ್ಧವ. ಪಥವ ತೋರಿಸೋಯ ಮಗೆ ಮುಂದೆಮ್ಮ ಚಲ್ವ ಶ್ರೀಪತಿಯು ಬಂದೊದಗುವಂತೆ ಉದ್ಧವ. ಗತಿಯಾರೋ ಅವನ್ ಹೊರೆತು ಗೋಪಾಲ ವಿಠಲ ಅಚ್ಯುತನ ಮಹಿಮೆ ಕಾಣೆವೋ ಉದ್ಧವ. ಪಾಪ ಅವರು ಅಳ್ತಾ ಕೂತ್ಬಿಟ್ರು. ಎಂತ ಭಕ್ತಿ, ಅಡಿಗೆ ಮನೇಲಿ ಅಡಿಗೆ ಮಾಡೋರು ನೀವು, ಸಂಸಾರ ಗೆದ್ದಿದ್ದೀರಿ. ಕೃಷ್ಣ ಹೇಳಿ ಕಳಿಸ್ದ, ನಿಮ್ಮ ಹೃದಯದಲ್ಲೇ ನಾನಿದ್ದೀನಿ ಅಂತ. ಹೌದಾ? ಹೌದು, ಅವನೆಲ್ಲೂ ಹೋಗಿಲ್ಲ, ನಿಮ್ಮ ಹೃದಯದಲ್ಲೇ ಇದ್ದಾನೆ. ಅಕ್ರೂರ ನಾವು ಕೇಳಿದ್ವಿ ಅಂತ ಹೇಳ್ತೀಯ? ಉದ್ಧವ ಉದ್ಧವ ಅಂದ, ನಾ ಇನ್ನೇನೋ ಹೇಳೋದಿಲ್ಲ, ಕೃಷ್ಣನ ಹತ್ರ ನಾನೇ ಕೇಳ್ಕೋತೀನಿ. ಏನು ಕೇಳ್ತೀನಿ? ಮುಂದಿನ ಜನ್ಮ ನಾನು ಕೊಡೋದಾದ್ರೆ ಈ ಗೋಪಿಕೆಯರು ಓಡಾಡೋ ವೃಂದಾವನದ ಫುಟ್ಪಾತಲ್ಲಿ ಒಂದು ಹುಲ್ಲಿನ ಗಿಡ ಹುಟ್ಟಿಸ್ಬಿಡು. ಆಸಾಮಹೋ ಚರಣ ರೇಣು ಜುಷಾಮಹಂ ಸ್ಯಾಂ ವೃಂದಾವನೆ ಕಿಮಪಿ ಗುಲ್ಮಲತೋಷಧೀನಾಂ ಯಾ ದುಸ್ತೇಜಂ ಸ್ವಜನಂ ಮಾರ್ಯ ಪಥಂಚ ಹಿತ್ವಾ. ಬಿಡಲಾಗದ ನಂಟು ಸಂಸಾರ, ಅದನ್ನೇ ಗೆದ್ದು ಬಿಟ್ಟಿದ್ದಾರೆ. ಇವರ ಪಾದ ಧೂಳಲ್ಲ, ಪಾದವೇ ನನ್ನ ಮೇಲೆ ಬೇಕು. ಒಂದೇ ನಂದವು ರಜಸ್ತ್ರೀಣಾಂ ಪಾದರೇಣು ಅಭೀಕ್ಷ್ಣಶಃ ಯಾಸಾಂ ಹರಿಕಥೋದ್ಗೀತಂ ಪುನಾತಿ ಭುವನತ್ರಯಮನ್. ಉದ್ಗಾರವನ್ನು ತೆಗೆದ 6 ತಿಂಗಳು ಅಲ್ಲೇ ಇದ್ದು ಸಮಾಧಾನ ಮಾಡಿ ಬಂದರು. ಇದಾದ ಮೇಲೆ ಕಂಸನ ಹೆಂಡತಿಯರು ಅಸ್ಥಿ ಪ್ರಾಸ್ತಿ ಅಂತ ಜರಾಸಂಧನ ಮಕ್ಕಳು. ಜರಾಸಂಧ ಅನೇಕ ಬಾರಿ ಯುದ್ಧಕ್ಕೆ ಬಂದ ಕೃಷ್ಣನ ಮೇಲೆ ಸೋತು ಸುಣ್ಣ ಆಗಿ ಕಡೆಗೆ ಕೃಷ್ಣನಿಗೂ ರುಕ್ಮಿಣಿಗೂ ವಿವಾಹ ಆಗದಂತೆ ತಡಿಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿ ಶಿಶುಪಾಲನಿಗೆ ಕೊಟ್ಟು ಮದುವೆ ಅಂತ. ರುಕ್ಮಿಣಿ ದೇವಿಗೆ ತಿಳಿಸಿದ್ರು, ಒಂದು ಪತ್ರವನ್ನು ಬರೆದಿಯಾಳ.
ಪತ್ರವನ್ನು ಕೃಷ್ಣನಿಗೆ ಕೊಡುವಂತ ಅವರು ತಂದು ಕೊಟ್ಟಾಗ ಕೃಷ್ಣ ನೀವೇ ಓದಿ ಅಂತಾನೆ ಆಚಾರ್ಯರಿಗೆ. ಅವರು ಆ ಸುಂದರವಾದ ಪತ್ರವನ್ನು ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಂಸ್ತೆ ನಿರ್ವಿಶ್ಯಕರಣ ವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತ್ವಯ್ಯಚ್ಯುತ ವಿಶತಿ ಚಿತ್ತಂ ಅಪತ್ರಪಂ ಮೇ ಕಾತ್ವಾ ಮುಕುಂದ ಮಹತಿ ಗುಣರೂಪಶೀಲ ವಿದ್ಯಾಮಯೋ ದ್ರವಿಣದಾಮಭಿರಾತ್ಮತುಲ್ಯಂ ಕ್ರೀಡಾಮತಿ ಕುಲಮತಿ ನವೃಣೀತ ಕನ್ಯಾ ಕಾಲೇಂದ್ರ ಸಿಂಹನರಲೋಕ ಮನೋಭಿರಾಮಂ. ನಿನ್ನ ಗುಣಗಳನ್ನ ನಾನು ಕೇಳಿದ್ದೇನೆ, ನಿನ್ನನ್ನೇ ಮದುವೆ ಆಗಬೇಕು ಅಂತಿದ್ದೇನೆ ಅಂತ. ಅವಳಿಗೆ ಸ್ವಲ್ಪ ನಾಚಿಕೆ ಇಲ್ವಾ ನೀ ಅನ್ಕೋಬೇಡ, ನಿನ್ನ ಹತ್ರ ನಾಚಿಕೆ ಪಟ್ರೆ ಗೋವಿಂದ ಇನ್ಯಾರೋ ಕಟ್ಕೊಂಡ್ಬಿಡ್ತಾರೆ, ಆದ್ರಿಂದ ನಾನು ಬರಿತೇನೆ ನಿರಪತ್ರಪಮ್ಮೆ ಅಪತ್ರಪ, ನನಗೆ ಯಾವ ತೊಂದರೆ ಇಲ್ಲ, ನಿನ್ನ ಹತ್ರ ಏನು ಅಂತ ಹೇಳಿ. ಹೌದು ನಿಮ್ಮಪ್ಪ ನೋಡಿದ್ರೆ ನನ್ನನ್ನು ಶೂಟ್ ಮಾಡು ಅಂತ ಎಲ್ಲರಿಗೂ ಹೇಳಿದಾನೆ. ಆ ಜರಾಸಂಧನ ಮಾತು ಕಟ್ಟಿಕೊಂಡು ಅದಕ್ಕೆ ಊರಾಚೆ ನಾನೇ ಬರ್ತೀನಿ ಗೌರಿ ಪೂಜೆಗೆ, ನಾನು ಕಟ್ಕೊಂಡು ಹೊಟ್ಟವು ಇಂತಿ ರುಕ್ಮಿಣಿ ಬಾಯ್, ನೀ ಬರ್ಲಿಲ್ಲ ಅಂದ್ರೆ ಪ್ರಾಣನಾದ್ರೂ ಬಿಡ್ತೇನೆ. ಕುಂಡಲೀಯ ನಗರವಾತೆ ಭೀಷ್ಮಕರಾಜನ ಕೋವರಿಯಂತೆ ಶಿಶುಪಾಲನ ವಲ್ಲಣಂತೆ ನಿನಗೆ ಓಲೆ ಬರೆದಳಂತೆ ಪೋಪು ಹೋಗೋಣ ಬಾರೋ ರಂಗ. ಕೃಷ್ಣ ಬಂದಿಯಾನೆ. ಮಾರನೇ ದಿವಸ ಬೆಳಗ್ಗೆ ಪೂಜೆ ಎಲ್ಲ ಮುಗೀತು. ರುಕ್ಮಿಣಿ ದೇವಿಗೆ ಆಚಾರ ನೋಡಿ ನಮಸ್ಕಾರ ಮಾಡೋದು. ಕೃಷ್ಣ ಬಂದಿಯ ನೋಡು, ಅವ್ನು ನೋಡೋ ಕಾಲಕ್ಕೆ ಅವಳ ಸೌಂದರ್ಯ 1000 ಪಟ್ಟು ಚೆನ್ನಾಗಾಯ್ತು. ನಮ್ಮ ವಾದಿರಾಜರಂದ್ರು ಮತ್ತೆ ಮತ್ತೆ ಏನ್ ಮದುವೆ ಬಾ, ಈ ರಥಕ್ಕೆ ಪುನರ್ವಿವಾಹೇಣ ಕಿಮಿಂದಿರಾಯ ಅಂತ. ರಥದಿಂದ ರಥಕ್ಕೆ ಬಂದ್ರು. ಅವರೆಲ್ಲ ಕಾಯ್ಲಿಕ್ಕೆ ಬಂದವರೆಲ್ಲ ಮೂರ್ಛೆ ಹೊಟ್ಟೋದ್ರು. ಮತ್ತೆ ಯಾವಾಗ ಎದ್ರು ಅಂದ್ರು, ರುಕ್ಮಿಣಿ ಮಗನ ಉಪನಯನಕ್ಕೆ 12ನೇ ವರ್ಷಕ್ಕೆ ಎದ್ರಂತ. ಗೋಮಾಕ್ ಹೋದವ್ರಿಗೆ ಗೋಮ ಆದ್ಮೇಲೆ. ಇಂಥ ಸೌಂದರ್ಯ. ಯಮುನಾ ತೀರದಲ್ಲಿ ಯುದ್ಧ ಆಯ್ತು. ರುಕ್ಮಿಗೂ ಮತ್ತೆ ಪರಮಾತ್ಮನಿಗೂ. ಬಾಣವನ್ನು ತೆಗೆದ ರುಕ್ಮಿಣಿ ಕೈ ಹಿಡ್ಕೊಂಡು ತಲೆ ಕೂದಲನ್ನು ತೆಗೆದು ದ್ವಾರಕಾದಲ್ಲಿ ಕರ್ಕೊಂಡು ಬಂದಾಗ ಹೆಣ್ಣಿನ ಕಡೆ ಒಂದಿಷ್ಟು ಜನ, ಗಂಡಿನ ಕಡೆ ಒಂದಿಷ್ಟು ಜನ. ಹೆಣ್ಣಿನ ಕಡೆ ಕಂಡೀಷನ್ ಹಾಕಿದ್ದಾರೆ, ಆರ್ಯ ಸ್ವಭಾರ್ಯಾಮ್ಯ ದಿಭಾರಕಾರ್ಯ ನೈವೋಪದಿಶ್ಯಾನ್ನ ಪುನಃ ಕದಾಪಿ ಏನಾಂ ತೆಜೆ ಜಾತ್ವಪಿ ನಾತ್ರ ಕುಪ್ಪೇತ್. ನಮ್ಮ ಹುಡುಗಿನ ನೀನು ಬಿಡಬಾರ್ದು, ಅವಳಿಗೆ ಕೆಲಸ ಹೇಳಬಾರ್ದು, ಅವಳು ಭಾರ ಎತ್ತಲ್ಲ, ತುಂಬಾ ಸೂಕ್ಷ್ಮವಾಗಿ ಬೆಳೆದಾಳೆ. ಹಾಗಾಗಿ ಎಲ್ಲ ಕಂಡೀಷನ್ಸ್. ನಮ್ಮ ಹುಡುಗಿ ಯಾವಾಗಲೂ ನಗನಗ್ತಾ ಇರಬೇಕು, ನಿಮ್ಮ ಮನೆಯಲ್ಲಿ ನೀನು ಅವಳನ್ನು ಬೈಬಾರ್ದು. ಇವತ್ತಿನ ಕಂಡೀಷನ್ ಎಲ್ಲ ಅವತ್ತೇ ಹೇಳ್ಬಿಟ್ಯಾರ. ಅವಳು ನಗತಾ ಇರಬೇಕು, ನಾ ಏನ್ ಮಾಡಬೇಕು ಅಂತ. ಯಾವಾಗಲೂ ಅವ್ರ ಅಪ್ಪ ಅಮ್ಮನ ಹೊಗಳಬೇಕು. ಏನ್ ನಿಮ್ಮಮ್ಮ, ಅಯ್ಯೋ ಅಯ್ಯೋ ಲಕ್ಷ್ಮೀದೇವಿನೇ 2 ಕಮಲ ಇಟ್ಕೊಂಡು ಕೂತು ಬಿಟ್ಲು ಅಂದ್ರೆ ನಿಮ್ಮ ಅಪ್ಪನ ಪ್ರಾಣ ತೆಗಿತಾ ಇರ್ತಾಳೆ ಅಂತ. ಹಾಗಾಗಿ ಸರಿ ಇವೆಲ್ಲ ತಥಾಸ್ತು. ಕೃಷ್ಣ ಅಂತ ನಮ್ಮನೆ ಕೆಲಸ ಮಾಡ್ತಾಳೆ. ಏನದು ನಿಮ್ಮನೆ? ಬ್ರಹ್ಮಾಂಡವೇ ಗ್ರಹ 14 ಲೋಕ. ಅದಕ್ಕಂದ್ರು ಅದು ಆಗತ್ತೇನೋ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯಾಹ ಅಪಾಂಗಲವ ಮಾತ್ರತ ಊರ್ಜಿತ ಸಾ ಶ್ರೀಹಿ ಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ ಅಂತ. ಆದ ಮೇಲೆ ಅಂತರ್ಪಟ ಹಿಡಿದ್ಯ ಲಕ್ಷ್ಮೀರಸ್ಯ ಪರಿಗ್ರಹ ಕಮಲ ಭೂಸುರಗರುತ್ಪಾಂತತಃ ಪೌತ್ರಚಂದ್ರ ವಿಭೂಷಣ ಸುರಗರುಶ್ಚೇದತ್ಯದಯ್ಯಾಧನ ಬ್ರಹ್ಮಾಂಡಂಬರ ಮಂದಿರಂ ಸುರಗಣಾಃ ಯಸ್ಯ ಪ್ರಭೋ ಸೇನಕಾಸತ್ರೈಲೋಕ್ಯ ಕುಟುಂಬ ಪಾಲನ ಪರ ಕುರುವಂತು ನೋ ಮಂಗಲಂ. ಆದ ಮೇಲೆ ಕುಡಜೀರಿಕಾಭಿ ಜೀರಿಗೆ ಬೆಲ್ಲ ಇಟ್ಟು ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಸುಬಗೆ ಚಿರಂಜೀವಮಯ ಸಹ ಅಂತ. ಸತ್ಯಭಾಮೆಯನ್ನು ಮದುವೆ ಆದ 6 ಜನರನ್ನ ಮದುವೆ ಆಗಿ 16,100 ಜನರನ್ನ ಮದುವೆ ಆಗಿ 16,108 ಜನರಲ್ಲೂ 10 ಗಂಡು ಮಕ್ಕಳು. ಯಾರು ಕಮ್ಮಿ ಇಲ್ಲ, ಹೆಚ್ಚು ಇಲ್ಲ, 10 ಕ್ರಮದಿಂದ. ಹೀಗೆ ನಮ್ಮ ಸ್ವಾಮಿ ಜಗತ್ ಕುಟುಂಬಿ. ಕಡೆಯ ಪದ್ಯ ಉಪಚಿತ ನವಶಕ್ತಿ ವಿಶ್ವಾತ್ಮನ್ನುಪರಚಿತ ಸ್ಥಿರಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೆ ಸುರ ಋಷಭಾಯ ನಮಸ್ಸನಾತನಾಯ. ಜಕಾರದಿಂದ ಶುರುವಾಗಿ ಯಕಾರದಿಂದ ಅದನ್ನು ಮುಗಿಸ್ತಾರೆ ವೇದವ್ಯಾಸರು. ವಿಶೇಷವಾಗಿ ಸಂಧ್ಯಾ ಅಲ್ಲ, ವೇದವ್ಯಾಸ ದೇವರು ಕೃಷ್ಣ ಸಂಧ್ಯಾ ಅನ್ನೋ ದೇಹದಲ್ಲಿದ್ದ ಸಾತ್ವಿಕ ಜೀವಕ್ಕೆ ವಿಶೇಷವಾಗಿ ಸದ್ಗತಿಯನ್ನು ಕೊಡಲಿ. ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಿ. ನಾನು ಮೊನ್ನೆ ಹೇಳಿದಂತೆ ಕರ್ಮಾಗ್ನಿಗಳನ್ನು ಮಾಡಿದಾಗ ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಕೃಷ್ಣನ ಕಥೆಯನ್ನು ಹೇಳಿದಾಗ ಕೃಷ್ಣ ಸರಿಪಡಿಸಿ ಅದನ್ನು ಉದ್ಧಾರ ಮಾಡ್ತಾನೆ. ಶ್ರದ್ಧೆಯಿಂದ ಮಾಡಿದ್ದೀರಿ. ಅವರಿಗೆ ವಿಶೇಷ ಸದ್ಗತಿಯನ್ನು ಕೊಟ್ಟು ಪುನಃ ಇದೇ ಮನೆಯಲ್ಲೇ
ಅವರು ಇನ್ನೆಲ್ಲ ನನ್ನ ಮನೆ ಈ ಮನೆಯಲ್ಲೇ ಹುಟ್ಟುವಂಥ ದೇವರು ಸದ್ವೈಷ್ಣವರಾಗಿ ಹುಟ್ಟಿ ಸಾಧನೆಯನ್ನು ಮಾಡುವ ಶರೀರವನ್ನು ಮತ್ತೆ ಮತ್ತೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದವರಿಗೆ ಜ್ಞಾನಭಕ್ತಿ ವೈರಾಗ್ಯವನ್ನು ಭಗವಂತ ಕರುಣಿಸಲಿ. ಹರಯೇ ನಮಃ. ಪಾಪ ನಿಮಗೆ ಇವತ್ತು ಬೇಗ ಅಂತ ಹೇಳಿ ತೊಂದರೆ ಕೊಟ್ಟೇನೆ, ಆದರೆ ಅದು ಬ್ರಾಹ್ಮಣ ಸಮಾಜದ್ದು ಅಂದರು. ಸರಿ, ಸಮಾಜದ್ದು ಅಂದಾಗ ಕಡೆ ಪಕ್ಷ ಹೋಗಿ ಬರಬೇಕು ಅಂತ ನಾನು ನಮ್ಮ ಜಯತೀರ್ಥ ಅವರು ಸುಸಂಸ್ಕೃತರು, ನಾವು ಅಸಂಸ್ಕೃತರು. ಹಾಗಾಗಿ ಅವರು ಒಳ್ಳೆಯ ಸಂಸ್ಕೃತದಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಅವರು ಅಂದರು ವ್ಯವಸ್ಥೆ ಆಯಿತು, ಬೀಗಿತ್ತಿ ಸಲುವಾಗಿ ಮಾಡಿದ್ದಾರೆ. ಅವರಿಗೆ ಎಲ್ಲ ಮನೆಯವರಿಗೆಲ್ಲ ವಿಶೇಷವಾಗಿ ಅನುಗ್ರಹ. ಕೃಷ್ಣ. ಹೌದು, ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ಗುರು ಭಗವಾನ್ ನಮಸ್ತೆ. ಬತ್ತಿ ಇಲ್ಲೇ ಇದೆ, ನನಗೆ ಅರ್ತಿ ಬೇಕಷ್ಟೇ. ಮಂಗಳಾರತಿ ಬತ್ತಿ ಇಲ್ಲಿದೆ, ಬತ್ತಿ ಬೇಕಾದಷ್ಟು ಇಡ್ತೀವಿ ಬಂದ್ರೆ. ಇದೆ, ನಮ್ಮ ಪಕ್ಕನೇ ಇದೆ, ನಮ್ಮ ಪಕ್ಕ ಇದೆ ಅನ್ನೋ ತಾತ್ಪರ್ಯ. ಇದು ನಮ್ಮ ಪ್ರಕೃತಾಮ ಉಪಯೋಗಿಸ್ತಾ ಇದ್ದೀವಿ. ಓ, 300 ವರ್ಷದ್ದು.